ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ದಿವ್ಯಚೇತನ ಸ್ವಾಮಿ ವಿವೇಕಾನಂದರ ಜನ್ಮ ನಿಮಿತ್ತವಾಗಿ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಯುವ ಸಪ್ತಾಹದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ BR ಜಯಕುಮಾರಿ ಅವರೇ, ಉದ್ಘಾಟನೆಯನ್ನು ಮಾಡಿದಂತಹ ಡಾಕ್ಟರ್ BS ಮಂಜುನಾಥ ಸ್ವಾಮಿ ಅವರೇ, ಹಾಗೂ ವಿಶೇಷ ಆಮಂತ್ರಿತರಾಗಿದ್ದ ಡಾಕ್ಟರ್ MP ಸದಾಶಿವರವರೇ, ಹಾಗೂ ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಬೋಧಕೇತರ ವೃಂದದವರೇ, ಹಾಗೂ ನನ್ನ ನೆಚ್ಚಿನ ಯುವ ಭಾರತೀಯರೇ, ಸ್ವಾಮಿ ವಿವೇಕಾನಂದರ ಜೀವನ ಘಟನೆಗಳನ್ನ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ. ಸಾಂದರ್ಭಿಕವಾಗಿ ಅಲ್ಲಿ ಇಲ್ಲಿ ಮಾತ್ರ ಪ್ರಸ್ತಾಪ ಮಾಡ್ತೀನಿ, ಯಾಕಂದ್ರೆ ಇದು ಪುಸ್ತಕಗಳಲ್ಲಿ ಓದಿ ನಿಮಗೆ ಸಿಗುತ್ತೆ. ಸ್ವಾಮಿ ವಿವೇಕಾನಂದರ ಸಂದೇಶ, ಅದರ ಪ್ರಸ್ತುತತೆ, ಮತ್ತೆ ಅದನ್ನು ಅಳವಡಿಸ್ಕೊಂಡ್ರೆ ಯಾರಾದ್ರೂ ಉದ್ಧಾರ ಆಗಿದಾರ, ಯಾರೋ ಚೆನ್ನಾಗಿದ್ದಾರ ಅನ್ನುವಂತ ಪ್ರಶ್ನೆಗಳು ಹಲವರಲ್ಲಿ ಬಂದಿರುತ್ತೆ, ಹಲವರಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಪ್ರಪ್ರಥಮವಾಗಿ ನಾವು ಯುವಕ ಯುವತಿಯರು, ತಾರುಣ್ಯದಲ್ಲಿ ಯೌವನದಲ್ಲಿರುವಂತ ಯುವಕ ಯುವತಿಯರು ಒಬ್ಬ ಸನ್ಯಾಸಿ ಹೇಳಿರುವಂತ ಉಪದೇಶಗಳನ್ನ, ಸನ್ಯಾಸಿ ಕೊಟ್ಟಿರುವಂತ ನವವೇದಾಂತ, ಪ್ರಾಯೋಗಿಕ ವೇದಾಂತ ಇತ್ಯಾದಿ ಸಂದೇಶಗಳನ್ನ ಯಾಕೆ ಓದಬೇಕು ಅನ್ನುವಂತ ಪ್ರಶ್ನೆ ನೀವ್ಯಾರು ಗಂಭೀರವಾಗಿ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿರ್ತೀರೋ, ಸ್ವಾಮಿ ವಿವೇಕಾನಂದರ ಬಗ್ಗೆ ಆಲೋಚನೆ ಮಾಡಿರ್ತೀರೋ, ಅವ್ರಿಗೆಲ್ಲ ಈ ಪ್ರಶ್ನೆ ಬಂದೇ ಇರುತ್ತೆ. ಅದಕ್ಕೆ ಉತ್ತರ ಹೇಳೇ ಬಿಡ್ತೀನಿ. ಇವತ್ತಿನ ಯಂಗ್ಸ್ಟರ್ಸ್ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅಂದ್ರೆ, ಹೆಂಗೆಂಗೋ ಇರೋದೇ ಯಂಗ್ಸ್ಟರ್ ಅಂತ ಹಂಗೆ ಯೋಚನೆ ಮಾಡ್ತಾ ಇರ್ತೀವಿ. ಹೆಂಗೆಂಗಿರೋದೇ ಯಂಗ್ ಜೀವನ. ಯಂಗ್ಸ್ಟರ್ ಅಂದ್ರೆ ಹೆಂಗೆಂಗೋ ಇರ್ಬೇಕು ಅಂತ. ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹೆಂಗೆಂಗೋ ಇರೋದು ಯಂಗ್ಸ್ಟರ್ ಅಲ್ಲಪ್ಪ, ಜವಾಬ್ದಾರಿತ ಜೀವನವನ್ನ ಯಾರು ಮಾಡ್ತಾನೋ, ಜವಾಬ್ದಾರಿಯುತವಾದ ಜೀವನವನ್ನು ಮಾಡಬೇಕು ಅಂತ ಯಾರು ಸಂಕಲ್ಪವನ್ನ ತೊಡ್ತಾನೋ ಅವನನ್ನ ನಾನು ಯುವ ಶಕ್ತಿ ಅಂತ ಕರಿತೀನಿ. ಹಾಗಾಗಿ 21, 25 ಇಲ್ಲ 30, 32 ವರ್ಷದ ವಯಸ್ಸಿನಲ್ಲಿರೋರನ್ನ ಮಾತ್ರ ಸ್ವಾಮಿ ವಿವೇಕಾನಂದ ಯಾವತ್ತೂ ಕರೀಲಿಲ್ಲ ಯುವಕರು ಇಲ್ಲ ಯುವತಿಯರು ಅಂತ. ಅದಕ್ಕೆ ನಮ್ಮ ದೇಶದ ಪ್ರಪ್ರಥಮ ಮಿಲಿಟರಿ ಜನರಲ್ ಆಗಿದ್ದಂತಹ ಕಾರ್ಯಪ್ನವರು ಹೇಳ್ತಾರೆ, ಹೌ ಓಲ್ಡ್ ಆರ್ ಯು ಅಂತ ಹೇಳಿದಾಗ, ಐ ಆಮ್ 60 years ಯಂಗ್ ಅಂತ ಹೇಳಿ. ಸ್ವಾಮಿ ವಿವೇಕಾನಂದ ಅಂತವ್ರನ್ನ ಯುವಕರು ಅಂತ ಕರೆದಿದ್ದು. ಈಗ ನಮಗ್ ನಾವೇ ಆಲೋಚನೆ ಮಾಡ್ಕೊಳ್ಬೇಕು, ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು, ನಾವು ಆ ರೀತಿಯಾದ ಮನಸ್ಥಿತಿಯನ್ನ ಎಷ್ಟು ಜನ ಉಳ್ಳವರಾಗಿದ್ದೇವೆ ಅಂತ ಹೇಳಿ. ಇನ್ನೊಂದು ಒಂದು ದಟ್ಟವಾದಂತಹ ಆಲೋಚನೆ ಇವತ್ತು ನಮ್ಮ ಯುವಕ ಯುವತಿಯಲ್ಲಿ, ಯುವ ಸಮೂಹದಲ್ಲಿ ಕಾಣ್ತಾ ಇದ್ದೀನಿ ನಾನು. ಏನಪ್ಪಾ ಅಂತ ಅಂದ್ರೆ, ನಾನು ದೊಡ್ಡವನಾಗಿದ್ದೀನಿ, ನಾನು ದೊಡ್ಡವಳಾಗಿದ್ದೀವಿ. ಸೊ ನಾವು ಇವಾಗ ಕಾಲೇಜ್ ಮೆಟ್ಲಾಗ್ತಿದ್ದೀವಿ. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಏನು ಕೇಳಬಾರ್ದು, ನಾವ್ ಏನ್ ಕೇಳಿದ್ರು ಅವ್ರು ಕೊಡಿಸ್ಬೇಕು. ಮತ್ತೆ ನಾವ್ ಏನ್ ಬರೆದ್ರು, ರಾಮಾಯಣ ಮಹಾಭಾರತ ಬರೆದ್ರು ನಮ್ಮ ಟೀಚರ್ಸು ಲೆಕ್ಚರರ್ಸು ಮಾರ್ಕ್ಸ್ ಕೊಡ್ಬೇಕು. ಅಟೆಂಡೆನ್ಸ್ ಕಡಿಮೆ ಆದ್ರೂ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಟೆಂಡೆನ್ಸ್ ಕೊಟ್ಟು ಬಿಡಬೇಕು. ನಮ್ಗೆ ಇಷ್ಟ ಬಂದಂತೆ ನಾವು ಜೀವನವನ್ನ ಮಾಡಬೇಕು. ಅದಕ್ಕೆ ಸಮಾಜ, ಗುರು ಹಿರಿಯರು, ನೇತಾರರು ಎಲ್ಲರೂ ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಇವತ್ತಿನ ಯುವ ಸಮೂಹ ಹೆಚ್ಚು ಆಲೋಚನೆ ಮಾಡ್ತಾ ಇರುತ್ತೆ. ಅಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ, ಫ್ರೀಡಮ್ ಅನ್ನುವಂತ ಹೆಸರಲ್ಲಿ ನಾವು ಇದನ್ನ ತುಂಬಾ ಕೇಳ್ತಾನೂ ಇರ್ತೀವಿ ಕೂಡ. ಮನೆಗಳಲ್ಲಿ ಸಣ್ಣ ಪುಟ್ಟ ಪ್ರತಿಭಟನೆಗಳು ಆಗಾಗ ನಡೀತಾ ಇರುತ್ತೆ. ಇದನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯುವ ಭಾರತೀಯರೇ, ಇದು ಸ್ವಾತಂತ್ರ್ಯ ಅಲ್ಲ, ಸ್ವೇಚ್ಛಾಚಾರ ಅಂತ. ಸ್ವೇಚ್ಛಾಚಾರಕ್ಕೂ ಸ್ವಾತಂತ್ರ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ನಿಮ್ ಮನೇಲಿ ನೀವೇನಾದೊಂದು ನಾಯಿಯನ್ನ ಸಾಕಿದ್ರೆ, ಬೆಳಿಗ್ಗೆ ಎದ್ಬಿಟ್ಟು ಆ ಪಾಮರಿನ್ ಡಾಗ್ ಅನ್ನು ಜಿಮ್ಮಿ ಅಂತ ಹೆಸರಿಡಿದ್ರೆ, ಜಿಮ್ಮಿ ಡಿಡ್ ಯು ಬ್ರಷ್ ಯುವರ್ ಟೀತ್ ಬಿಫೋರ್ ಡ್ರಿಂಕಿಂಗ್ ಮಿಲ್ಕ್ ಅಂತ ನಾವು ಯಾವತ್ತೂ ಕೇಳಲ್ಲ. ಇಲ್ಲ ಒಂದು ಬೆಕ್ಕ ನಾವು ಸಾಕಿದ್ರೆ, ಆ ಬೆಕ್ಕ ಟಾಮಿ ಅಂತ ಹೆಸರಿದ್ರೆ, ಟಾಮಿ ವೈ ಡಿಡ್ ಯು ಡೂ ದ ಶಿಟ್ ಹಿಯರ್ ಇನ್ ದ ರೂಮ್ ಆರ್ ಇನ್ ಮೈ ಹೌಸ್ ಅಂತ ನಾವು ಯಾವತ್ತೂ ಕೇಳಲ್ಲ. ಯಾಕಂದ್ರೆ ಅದು ಪ್ರಾಣಿ ಜೀವನ. ಸೊ ಆ ರೀತಿ ಸ್ವೇಚ್ಛಾಚಾರದ ಜೀವನವನ್ನ ನಾವು ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಅದನ್ನ ಸ್ವಾತಂತ್ರ್ಯ ಅಂತ ಅನ್ಕೊಂಡಿದ್ರೆ ಯುವ ಭಾರತೀಯರೇ ಅರ್ಥ ಮಾಡ್ಕೊಳ್ಳಿ, ಆ ಪ್ರಾಣಿಗಳಿಗೂ ನಮಗೂ ಏನೋ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಸ್ವಾತಂತ್ರ್ಯ ಅಂದ್ರೆ ಏನ್ ಸ್ವಾಮೀಜಿ? ವಾಟ್ ಯು ಮೀನ್ ಬೈ ಫ್ರೀಡಮ್ ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಬ್ಯೂಟಿಫುಲಿ ಡಿಫೈನ್ಸ್ ಇನ್ ಎ ಒನ್ ವರ್ಡ್, ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸ್ವಾಮಿ ವಿವೇಕಾನಂದರ ಸಂದೇಶದ ಕೌಮುದಿಯನ್ನು ಓದಬೇಕು ಅಂತ ಹೇಳೋದು. ಅದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿ ಸ್ವಾಮಿ ವಿವೇಕಾನಂದ ಅನುಯಾಯಿಯಾಗಿದ್ದಂತ ರಾಷ್ಟ್ರಕವಿ ಕುವೆಂಪುರವರು ಕೊಲಂಬೋದಿಂದ ಆಲ್ಮೋರಕ್ಕೆ ಪುಸ್ತಕಕ್ಕೆ ಮುನ್ನಡಿ ಬರಿತಾ ಇರೋ ಸಂದರ್ಭದಲ್ಲಿ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ, ಸ್ವಾಮಿ ವಿವೇಕಾನಂದರ ಸಂದೇಶ ಏನಪ್ಪಾ ಅಂದ್ರೆ, ಇದು ಅಮೃತದ ಮಡು, ಮಿಂದರೆ ಪ್ರಬುದ್ಧರಾಗ್ತೀವಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಸಂದೇಶಗಳ ಬಗ್ಗೆ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ. ಈ ಒಂದೇ ಒಂದು ಪದ ಸಾಕು ಯುವ ಭಾರತೀಯರೇ, ಸ್ವಾತಂತ್ರ್ಯ ಅಂದ್ರೆ ಜವಾಬ್ದಾರಿ ಅಂತ ಇಡೀ ನಮ್ಮ ಜೀವನಕ್ಕೆ ಒಂದು ರೂಪರೇಖೆ, ಬ್ಲೂ ಪ್ರಿಂಟ್ ಹಾಕಿಕೊಡ್ಲಿಕ್ಕೆ ಸಾಧ್ಯ. ಸೊ ಫ್ರೀಡಮ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ, ವಾಟ್ ಯು ಮೀನ್ ಬೈ ದಟ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡ್ರೀಮ್ಸ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಬಿಹೇವಿಯರ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ವ್ಯಾಲ್ಯೂಸ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಟೈಮ್? Yes, then the freedom is ought to come. No one can stop you doing whatever you wish so.
ನಿಮ್ಮ ಜೀವನಕ್ಕೆ ನೀವು ಜವಾಬ್ದಾರರಾಗಿದ್ದೀರಾ? ನಿಮ್ಮ ಆಶೋತ್ತರಗಳಿಗೆ, ನಿಮ್ಮ ಕನಸುಗಳಿಗೆ ನೀವು ಜವಾಬ್ದಾರರಾಗಿದ್ದೀರಾ? ನಿಮ್ಮ ಸಮಯದ ನಿರ್ವಹಣೆಯನ್ನು ಮಾಡಬೇಕಾದ್ರೆ ನೀವು ಜವಾಬ್ದಾರಿಯುತವಾಗಿ ಪ್ರವರ್ತಿಸ್ತಿದ್ದೀರಾ? ನಿಮ್ಮ ಬಿಹೇವಿಯರ್ ಅಂತ ಹೇಳಿದ್ನಲ್ಲ, ನಿಮ್ಮ ಚಲನವಲನಗಳು, ನಿಮ್ಮ ಆಚಾರ ವಿಚಾರ, ವ್ಯವಹಾರಕ್ಕೆ ನೀವು ಜವಾಬ್ದಾರರಾಗಿದ್ದೀರಾ? ಇಂಗ್ಲಿಷ್ ಒಂದು ತುಂಬಾ ಚೆನ್ನಾಗಿರೋ ಮಾತಿದೆ, ವ್ಯಾಲ್ಯೂ ದ ವ್ಯಾಲ್ಯೂ ದೆನ್ ದ ಲೈಫ್ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಅಂತ. ಇದು ತುಂಬಾ ಸರಳವಾದಂತ ಒಂದು ವಾಕ್ಯ, ಅದು ತುಂಬಾ ಅರ್ಥಗರ್ಭಿತವಾದಂತ ವಾಕ್ಯ. ಯುವ ಭಾರತೀಯರೇ, ವ್ಯಾಲ್ಯೂ ದ ವ್ಯಾಲ್ಯೂ ದೆನ್ ದ ಲೈಫ್ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಅಂತ. ನೀವು ಯಾವ ರೀತಿಯಾದ ಮೌಲ್ಯಗಳಿಗೆ ಮೌಲ್ಯವನ್ನು ಕೊಡ್ತೀರೋ ಆ ರೀತಿಯಂತ ಮೌಲ್ಯ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಅರ್ಥ ಹೇಳ್ತದೆ. ಇದೆಲ್ಲ ಆಯಾಮಗಳು ನೋಡಿದಾಗ ಈ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಒಂದೇ ಒಂದು ಪದಕ್ಕೆ ಅರ್ಥ ಸಿಗುತ್ತೆ. ಆತ್ಮನಿರ್ಭರ್ ಭಾರತ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಇವತ್ತು ಉದಯವಾಣಿ ಪತ್ರಿಕೆಯಲ್ಲಿ ಒಂದು 16 ಪುಟದ ಸ್ವಾಮಿ ವಿವೇಕಾನಂದ ಬಗ್ಗೆ ವಿಶೇಷ ಸಂಚಿಕೆ ಬಂದಿದೆ. ದಯವಿಟ್ಟು ಅದು ಈ ಪೇಪರ್ ಸಿಗ್ತಾ ಇದೆ, ಓದಬೇಕು. ಅದರ ಅರ್ಧಕ್ಕಿಂತ ಹೆಚ್ಚು ಕೂಡ ಯುವಕ ಯುವತಿಯರು ರಾಜ್ಯಾದ್ಯಂತ ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡ್ತಾ ಇದ್ರು. ಬೆಳಗ್ಗೆ ನಾನು ನೋಡ್ಕೊಂಡ್ ಬಂದೆ, ತುಂಬಾ ಸಂತೋಷ ಆಯ್ತು. ಇಸ್ರೇಲ್ ತುಂಬಾ ಮುಂದುವರಿದ ರಾಷ್ಟ್ರ, ಬ್ರಿಟನ್ ಮುಂದುವರಿದ ರಾಷ್ಟ್ರ, ಜರ್ಮನ್ ಮುಂದುವರಿದ ರಾಷ್ಟ್ರ, US ಮುಂದುವರಿದ ರಾಷ್ಟ್ರ, ಜಪಾನ್ ಮುಂದುವರಿದ ರಾಷ್ಟ್ರ, ನಮ್ದು ಮುಂದುವರಿತಿರುವ ರಾಷ್ಟ್ರ. ಏನ್ ಮಾಡೋದು ಅಂತ ನಾವು ಚರ್ಚೆಯನ್ನ ಮಾಡ್ತಿರ್ತೀವಿ, ಚರ್ಚಾಗೋಷ್ಠಿಗಳಕ್ಕೆ ಕಾರಣವನ್ನು ಕೊಡ್ತಿರ್ತೀವಿ. ಆದ್ರೆ ನಾನೇನ್ ಮಾಡಬಲ್ಲೆ? ನನ್ನ ದೇಶವನ್ನ ಮುಂದುವರಿಯುತ್ತಿರುವ ರಾಷ್ಟ್ರದಿಂದ ಮುಂದುವರೆದ ರಾಷ್ಟ್ರ, ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಾನೇನ್ ಮಾಡಬಲ್ಲೆ ಅಂತ ಎಷ್ಟು ಜನ ಯುವಕ ಯುವತಿಯರು ಇವತ್ತು ನಾವು ಆಲೋಚನೆ ಮಾಡ್ತಾ ಇದೀವಿ. ಆಲೋಚನೆ ಮಾಡಿ ಯುವಕ ಯುವತಿಯರು, ನಮ್ ತಂದೆ ಏನ್ ಕೊಟ್ಟ, ನಮ್ ತಾಯಿ ಏನ್ ಕೊಟ್ಟ, ಅವರೆಷ್ಟು ಆಸ್ತಿ ಮಾಡಿದ್ರು, ಇಲ್ಲ ನಮ್ ಟೀಚರ್ಸ್, ನಮ್ ದೇಶ, ನಮ್ ನೇತಾರರು ಏನ್ ಕೊಡ್ತಾರೆ ಫ್ರೀ ಆಗಿ ಅಂತ ನಾವು ಆಲೋಚನೆ ಮಾಡ್ತೀವಿ. ಬಿಟ್ರೆ ನಾನ್ ಏನ್ ಮಾಡಬಲ್ಲೆ ಅಂತ ಎಷ್ಟು ಜನ ಯುವ ಸಮೂಹ ಆಲೋಚನೆ ಮಾಡ್ತಾ ಇದೆ. ಇದಕ್ಕೆ ನಾವು ಸ್ವಾಮಿ ವಿವೇಕಾನಂದ ಓದಬೇಕು. ಇಷ್ಟೆಲ್ಲ ಕೇಳಿದಾಗ ಸ್ವಾಮೀಜಿ ಚೆನ್ನಾಗೇನು ಹೇಳ್ತಾ ಇದ್ದೀರಾ, ಸ್ವಾಮಿ ವಿವೇಕಾನಂದ ಸಂದೇಶವನ್ನ ಕೇಳಿ ಈ ರೀತಿ ಸ್ವಾವಲಂಬಿ ಜೀವನವನ್ನ ಯಾರಾದ್ರೂ ಮಾಡಿದಾರ? ಹಾಗಾದ್ರೆ ಅದೊಂದು ಪ್ರಶ್ನೆ. ನನ್ನ ಮಾತಿನ ಸರಣಿಯನ್ನ ನೀವು ನಿಜವಾಗ್ಲೂ ಗಂಭೀರವಾಗಿ ಏಕಾಗ್ರತೆಯಿಂದ ಕೇಳ್ತಾ ಇದ್ರೆ ಈ ಪ್ರಶ್ನೆ ನಿಮ್ಗೆ ಬಂದೇ ಬರುತ್ತೆ, ಹೌದಲ್ವೋ? ಅದಕ್ಕೆ ಉತ್ತರ ನಿಮ್ಗೆ ಕೊಟ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಮುಜಾಫರ್ಪುರ ಒಂದು ಅತ್ಯಂತ ಹಿಂದುಳಿದ ಪ್ರದೇಶ. ಆ ಜಿಲ್ಲೆಯಲ್ಲಿ ಬಾಬರ್ ಆಲಿ ಎನ್ನುವಂತ ಒಬ್ಬ ಹುಡುಗ, ತರುಣ ಅಲ್ಲ, ಯುವಕ ಅಲ್ಲ, ಬಾಬರ್ ಆಲಿ ಎನ್ನುವಂತ ಒಬ್ಬ ಬಾಲಕ. ಪ್ರಾಯಶಃ ಯಾರು CBSE ಓದಿರ್ತಿರೋ PUC ಅವನ ಲೈಫ್ ನ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟಿದ್ದಾರೆ. ಬಾಲಕ, ಸರಿಯಾಗಿ ಪದವನ್ನು ಕೇಳ್ಕೊಳ್ಳಿ. ಅವನೊಬ್ಬ ಬಾಲಕ, 5-6ನೇ ಕ್ಲಾಸಿನ ಬಾಲಕ. ಅವನು ಸ್ವಾಮಿ ವಿವೇಕಾನಂದರ ಅನುಯಾಯಿ. ಸ್ವಾಮಿ ವಿವೇಕಾನಂದರ 2 ಮಾತುಗಳು ಅವನ ಜೀವನದ ಟ್ಯಾಗ್ ಲೈನ್ ಆಗಿದೆ. ಏನು? ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ನಾವಿದೆಲ್ಲ ಕೇಳಿದ್ವಿ. ಇನ್ನೊಂದು, ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜಗೆ, ಚಾಮರಾಜ ಒಡೆಯರಿಗೆ ಪತ್ರ ಬರೀತಾರೆ. ಆ ಪತ್ರದ ತುಣುಕು ಕೊನೆಯಲ್ಲಿ ಒಂದು ಮಾತಿದೆ: ಜೀವನ ಕ್ಷಣಿಕ, ಜೀವನದಲ್ಲಿ ಬರುವಂತ ಎಲ್ಲ ಭೋಗಗಳು ಕೂಡ ಕ್ಷಣಭಂಗುರ. ಆದ್ರೆ ಯಾರು ಇತರರಿಗೋಸ್ಕರ ಬದುಕುತ್ತಾರೋ ಅವರೇ ನಿಜವಾಗ್ಲೂ ಬದುಕಿದಂತೆ, ಉಳಿದವರೆಲ್ಲ ಸತ್ತಂತೆ ಅಂತ. Life is short. Whatever you enjoy, it is again vanity. They alone live. Who live for others, rest are dead more than alive ಅಂತ ಸ್ವಾಮಿ ವಿವೇಕಾನಂದರು ಚಾಮರಾಜ ಒಡೆಯರ್ ಬರೆದಿರುವಂತ ಪತ್ರದ ತುಣುಕು. ಇದನ್ನ ಅವ್ನು ಕೇಳ್ತಾನೆ. ಈಗ ನೀವು ಎಲ್ಲ ಕೇಳ್ತಾ ಇದ್ರ ಪ್ರಾಯಶಃ ಫೇಸ್ಬುಕ್ ಅಲ್ಲ, ವಾಟ್ಸ್ಆಪ್ ಅಲ್ಲಿ ಆಮೇಲೆ ಸ್ಟೇಟಸ್ ಹಾಕಿದಾಗ we had a wonderful time, Swami came from the Ramakrishna Ashrama, we had a good talk, inspiring talk, motivating talk ಅಂತ ಸ್ಟೇಟಸ್ ನ ಅಪ್ಡೇಟ್ ಮಾಡ್ಬಿಡ್ತೀರ. ಆದ್ರೆ ಈ ಬಾಬರ್ ಅಲ್ಲಿ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡಲಿಲ್ಲ, ಅವನ ಲೈಫ್ ಅನ್ನು ಅಪ್ಡೇಟ್ ಮಾಡ್ಕೊಂಡ. ಸ್ವಾಮಿ ವಿವೇಕಾನಂದರ ಈ 2 ಸಂದೇಶ ಅವನ ಮನಸ್ಸಿನ ಒಳಗಡೆ ಹೋಯ್ತು, ಅವನ ಆಲೋಚನೆಯ ಒಳಗಡೆ ಹೋಯ್ತು, ಅವನ ಚಿಂತನೆಯಲ್ಲಿ ಇದು ಟ್ಯಾಗ್ ಲೈನ್ ಆಯ್ತು. ಏನ್ ಮಾಡ್ತಾ? 5-6ನೇ ಕ್ಲಾಸಿನ ಹುಡುಗ ಯೋಚನೆ ಮಾಡ್ತಿದ್ದಾನೆ. ಸ್ವಾಮಿ ವಿವೇಕಾನಂದ ಹೇಳ್ತಿದ್ದಾರೆ, ನಿಸ್ವಾರ್ಥವಾಗಿ ನಾವು ಬದುಕಬೇಕು, ಜಗತ್ತಿಗೆ ನಾವೇನಾದ್ರೂ ಸಹಾಯ ಮಾಡಬೇಕು, ಜಗತ್ತಿನ ಸೇವೆ ಮಾಡಬೇಕು, ದೇಶದ ಸೇವೆ ಮಾಡಬೇಕು, ನನ್ನ ಭಾರತೀಯರ ಸೇವೆ ಮಾಡಬೇಕು. ಅದೇ ನಿಜವಾದ ಜೀವನದ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ನಾನೇನಾದ್ರೂ ಮಾಡಬೇಕು ಅಂತ 5-6ನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದಂತ ಒಬ್ಬ ಬಾಲಕನಿಗೆ ಆಲೋಚನೆ ಬರುತ್ತೆ. ನಮ್ಗೆ ಯಾರಿಗಾದ್ರೂ ಬಂದಿತ್ತ? ಆಲೋಚನೆ ಬಂತು, ಆಯ್ತು, ನಿಮ್ಗೂ ಬಂದಿರಬಹುದೋ ಏನೋ, ಇಲ್ಲ ಮುಂದೆ ಬರ್ತದೋ ಏನೋ ಹೇಳಿದ್ನಲ್ಲ. ಆಮೇಲೆ ಇಂತ ಹೋದ್ಮೇಲೆ ಮಧ್ಯಾಹ್ನ ಇಂತ ಅಸೈನ್ಮೆಂಟ್ಸ್ ಎಲ್ಲ ಮುಗಿದ್ರೆ, ಆನ್ಲೈನ್ ಕ್ಲಾಸಸ್ ಏನಾದ್ರು ಇದ್ರೆ, ಇಲ್ಲ ಯುವ ಮಹೋತ್ಸವದಲ್ಲಿ ಮುಗಿಸ್ಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ಮೇಲೆ ಪುನರ್ಮೂಷಿಕೋಭವ ಅಂತ ಬ್ಯಾಕ್ ಟು ಪೆವಿಲಿಯನ್ ಬಂದ್ಬಿಟ್ಟಿರ್ತೀವಿ ಹೆಚ್ಚಿನ ಜನ. ಇವತ್ತಿಗೆ ಆಯ್ತು, ಇನ್ಸ್ಪೈರ್ಡ್ ಆಯ್ತು, ಮೋಟಿವೇಟ್ ಆಯ್ತು, 1-2 ಸಲ ಎಲ್ಲ ಮರ್ತು ಹೋಗ್ತೀವಿ. ಆದ್ರೆ ಬಾಬರ್ ಆಲಿಯ ಒಳಗಡೆ ಅವನ ಅಂತರಾಳದಲ್ಲಿ ಕುದಿತಾ ಇತ್ತು, ವಾಟ್ ಕ್ಯಾನ್ ಐ ಡೂ, ಹೌ ಕ್ಯಾನ್ ಐ ಡೂ, ವಾಟ್ ಕ್ಯಾನ್ ಐ ಡೂ, ಹೌ ಕ್ಯಾನ್ ಐ ಡೂ. ನಾನು ಏನ್ ಮಾಡಬಹುದು? ಸ್ವಾಮಿ ವಿವೇಕಾನಂದ ಹೇಳಿದಾರೆ ಅಂದ್ರೆ ಅದು ಸುಮ್ಮನೆ ದಾಕ್ಷಿಣ್ಯಕ್ಕೆ ಹೇಳಿದ್ದಲ್ಲ, ಉತ್ಪ್ರೇಕ್ಷೆಯ ಮಾತುಗಳಲ್ಲ. ನಿಜವಾಗ್ಲೂ ಅವ್ರು ಭಾವಿಸಿ ಹೇಳಿರ್ತಾರೆ. ಹಾಗಾದ್ರೆ ಸತ್ಯಾಂಶ ಇರುತ್ತೆ, ವಾಸ್ತವಿಕ ಅಂಶ ಇರುತ್ತೆ. ನಾನು ಏನ್ ಮಾಡಬಲ್ಲೆ ಅಂತ 5-6ನೇ ಕ್ಲಾಸಿನ ಒಬ್ಬ ಹುಡುಗ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಮಧ್ಯಮ ತರಗತಿಯಿಂದ ಬಂದವನು, ಹಳ್ಳಿಯಿಂದ ಬಂದವನು, 5-6ನೇ ಕ್ಲಾಸಿನ ಹುಡುಗ ಏನ್ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ, ಪ್ರಾಯಶಃ ನೀವು ಹೆಚ್ಚಿನ ಜನ ಹೇಳ್ತೀರಾ, ಏನ್ ಮಾಡಕ್ಕಾಗತ್ತೆ ಸ್ವಾಮೀಜಿ,
ಅವನು ಅವ್ರ ಅಪ್ಪ ಅಮ್ಮನ ಮಾತು ಕೇಳಲಿ, ಶಾಲೆ ಚೆನ್ನಾಗಿ ಓದ್ಲಿ, ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿರ್ಲಿ, ಅದೇ ಒಂದು ದೊಡ್ಡ ಸೇವೆ. ಎಸ್, ಡೆಫಿನೆಟ್ಲಿ ದಟ್ ಇಟ್ಸ್ ದ ಗ್ರೇಟೆಸ್ಟ್ ಸರ್ವಿಸ್ ಟು ದ ಸಫರಿಂಗ್ ಆಫ್ ದ ಹ್ಯುಮ್ಯಾನಿಟಿ. ಇವತ್ತಿನ ಯುವ ಸಮೂಹ ಶಿಸ್ತುಬದ್ಧಾದ ಜೀವನವನ್ನ ಮಾಡಿದ್ರೆ, ತಯಾರಿ ಮಾಡಿಕೊಳ್ಳುವಂತ ಒಂದು ಅದ್ಭುತವಾದ ಜೀವನ ಮಾಡಿದ್ರೆ, ದಟ್ ಇಟ್ಸ್ ದ ಗ್ರೇಟೆಸ್ಟ್ ಸರ್ವಿಸ್ ಸಫರಿಂಗ್ ಆಫ್ ದ ಹ್ಯುಮ್ಯಾನಿಟಿ. ಅವ್ನು ಯೋಚನೆ ಮಾಡ್ತಾನೆ, ನಾನು ಸೇವೆ ಮಾಡಬೇಕಲ್ಲ, ನಾನು 5-6ನೇ ಕ್ಲಾಸ್ ಅಲ್ಲಿ ಓದ್ತಾ ಇರೋದ್ರಿಂದ 1-2ನೇ ಕ್ಲಾಸ್ ಮಕ್ಕಳಿಗೆ ಏನ್ ಮಾಡಬಹುದು? ಪಾಠ ಹೇಳ್ಕೊಡ್ಬಹುದು. 5-6ನೇ ಕ್ಲಾಸ್ ಓದ್ತಿರೋದ್ರಿಂದ 1-2ನೇ ಕ್ಲಾಸಿನ ಬಂಗಾಳಿ ಭಾಷೆ ಹೇಳ್ಕೊಡ್ಬಹುದು, ಇಂಗ್ಲಿಷ್ ಹೇಳ್ಕೊಡ್ಬಹುದು, ಹಿಂದಿ ಹೇಳ್ಕೊಡ್ಬಹುದು, ಗಣಿತ ಹೇಳ್ಕೊಡ್ಬಹುದು, ವಿಜ್ಞಾನ ಹೇಳ್ಕೊಡ್ಬಹುದು. ಊರಿನ ಆಚೆ ಒಂದು ಫ್ಲೈಓವರ್ ಇತ್ತು. ಫ್ಲೈಓವರ್ ಕೆಳಗಡೆ ಜಾಗ ಇರುತ್ತೆ, ನೀವೆಲ್ಲ ಗಮನಿಸಿದ್ರೆ ಫ್ಲೈಓವರ್ ಕೆಳಗಡೆ ಇರುವಂತ ಗೋಡೆಯನ್ನ ಬ್ಲಾಕ್ ಬೋರ್ಡ್ ಆಗಿ ಉಪಯೋಗಿಸ್ತಾನೆ ಬಾಬರ್ ಅಲಿ. ಆ ಊರಿನ 4-5 ಜನ ಮಕ್ಕಳನ್ನ ಕರೀತಾನೆ. 4-5 ಮಕ್ಕಳು ಸುಮ್ನೆ 1-2ನೇ ಕ್ಲಾಸ್ ಮಕ್ಕಳಾದ್ರಿಂದ ಅವ್ರು ಸುಮ್ನೆ ಏನೋ ಬರ್ತಾರೆ ಏನೋ ಅಂತ ಈ ಬಾಬರ್ ಅಲಿ ಪಾಠ ಮಾಡಿ ಪ್ರಾರಂಭ ಮಾಡ್ತಾನೆ. ಫ್ಲೈಓವರಿನ ಗೋಡೆ ಒಂದು ಬ್ಲಾಕ್ ಬೋರ್ಡ್ ಆಯ್ತು. ಅಲ್ಲಿನ ಮಕ್ಕಳು ಅವನ್ನ ಶಿಷ್ಯರಾದ್ರು, ಸ್ಟೂಡೆಂಟ್ಸ್ ಆದ್ರು, ಅವ್ರಿಗೆ ಪಾಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 4-5 ಜನ ಮಕ್ಕಳಿದ್ದು 10 ಆಯ್ತು, 15 ಆಯ್ತು, 20 ಆಯ್ತು, 25 ಆಯ್ತು, 30 ಆಯ್ತು, 35 ಆಯ್ತು. ಕೊನೆಗೊಂದು ಪೇಪರ್ ಯಾರೊಬ್ಬರು ನೋಡ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರ್ತದೆ, ಸ್ವಲ್ಪ ದುಡ್ಡನ್ನು ಕೊಡ್ತಾರೆ. ಅಂಡ್ he became the youngest headmaster in the world. ಎಂತ ಅದ್ಭುತ ರೀ ಜೀವನ. ಬಾಬರ್ ಅಲಿ became the youngest headmaster not only in Bengal, not only in India, but rather in the world. ಇವತ್ತು ಅವನು ಇನ್ನು PG ಮಾಡ್ತಾ ಇದ್ದಾನೆ. ಇವತ್ತಿನ್ನೂ ಒಂದು PG ಮಾಡ್ತಾ ಇದ್ದಾನೆ ಬಾಬರ್ ಅಲಿ. ನಾನು 2-3 ಸರಿ ಅವನನ್ನು ಭೇಟಿ ಆಗಿದ್ದೀನಿ, ಕನೆಕ್ಷನ್ ಇದೆ, ಕಾಂಟ್ಯಾಕ್ಟು ಇದೆ. ಅವ ಸಾಕಷ್ಟು ಬಾರಿ ನಮ್ಮ ವಿಚಾರಗಳನ್ನು ಅಂತ ಮಾತಾಡ್ತಿರ್ತಾನೆ. ಅದೇ ಬಾಬರ್ ಅಲಿ ಇವತ್ತು PG ಮಾಡ್ತಾ ಇದ್ದಾನೆ. ಈಗಾಗಲೇ 800-900 ಜನ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನ ಹಳ್ಳಿಯಲ್ಲಿ ಕೊಟ್ಟು ಅವರೆಲ್ಲ ಮುಂದುವರಿಲಿಕ್ಕೆ ಅವನೊಂದು ಯಂತ್ರವಾಗಿದ್ದಾನೆ. He became an instrument because he took the Swami Vivekananda's statement, Swami Vivekananda's teaching seriously. He allowed inside. ಅವನು ಸ್ವಾಮಿ ವಿವೇಕಾನಂದ ಚಿಂತನೆ ಅವನ ಮನಸ್ಸು ಒಳಗಡೆ ಹೋಗ್ಲಿಕ್ಕೆ ಅವನು ಬಿಟ್ಕೊಂಡ. ಅವನ ಮನಸ್ಸನ್ನ ತೆರೆದ, ಅವನ ಹೃದಯವನ್ನ ತೆರೆದ, ಅವನ ಅಂತರಾಳವನ್ನ ತೆರೆದ, ಅದನ್ನ ಗಂಭೀರವಾಗಿ ಪರಿಗಣಿಸಿದ, ಗಂಭೀರವಾಗಿ ಆಲೋಚಿಸಿ ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ರಿಂದ ಇವತ್ತು ಯಂಗೆಸ್ಟ್ ಹೆಡ್ ಮಾಸ್ಟರ್ ಅಂತ ಇದೆ. 21, 22, 23 ವರ್ಷದ ತರುಣ ಯುವಕ, ಅವನ ಯಶೋಗಾಥೆ, ಅವನ ಜೀವನವನ್ನ ಇವತ್ತು ಫಸ್ಟ್ PUC ಹುಡುಗರು ತಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಾ ಇದ್ದಾರೆ. ಎಂತ ಅದ್ಭುತ ಜೀವನ ಅಲ್ವೇನ್ರಿ, ಎಂತ ಅದ್ಭುತ ಸಾಧನೆ ಇಲ್ವೇನ್ರಿ. ಯಾರ್ಯಾರೋ ಪಿಕ್ಚರ್ ನಮ್ಮ ವಾಟ್ಸಪ್ ಫೇಸ್ಬುಕ್ ಪ್ರೊಫೈಲ್ ಆಗಿ ಹಾಕೊಳ್ಳೋದು ಏನ್ ದೊಡ್ಡ ವಿಷಯ ಅಲ್ಲ ರೀ. ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಿ ನಮ್ಮ ಪಿಕ್ಚರ್ ನ ನನ್ನ ತಂದೆ ತಾಯಿ ಹಾಕೊಳ್ತಾರೆ ಬಿಡಿ, ಫ್ರೆಂಡ್ಸ್, ರಿಲೇಟಿವ್ಸ್, ನಮ್ಮ ಊರಿನ ಜನ, ಅಟ್ಲೀಸ್ಟ್ ದೇಶ ಇಲ್ಲ ಪ್ರಪಂಚ ನಮ್ಮ ಊರಿನ ಜನ ನನ್ನ ಪ್ರೊಫೈಲ್ ಪಿಕ್ಚರ್ ನ ನಿಮ್ಮ ಹುಟ್ಟದಬ್ಬ ಅಲ್ಲದೆ ದಿವಸ ನಾನು ಹೇಳ್ತಾ ಇದ್ದೇನೆ, ಹುಟ್ಟದಬ್ಬ ದಿವಸ ಎಲ್ಲ ಫ್ರೆಂಡ್ಸ್ ಹಾಕೊಳ್ತೀರ ನಮ್ಗೆ ಗೊತ್ತು. ಬೇರೆ ದಿವಸ ನಿಮ್ಮ ಸಾಧನೆ ಮಾಡಿದೀರಾ ಅಂತ ನಿಮ್ಮ ಪಿಕ್ಚರ್ ನ ಅವ್ರ ಪ್ರೊಫೈಲ್ ಪಿಕ್ಚರ್ ಆಗಿ ಮಾಡ್ಕೊಳ್ಳಕ್ಕೆ ಸಾಧನೆ ಆಗುತ್ತಾ ನಾವು ಆಲೋಚನೆ ಮಾಡಬೇಕು. ಇದಕ್ಕೆ ಬೇಕಾದಂತ ನಾವು ಉಲ್ಲಾಸ, ಶಕ್ತಿ, ಶ್ರದ್ಧೆ, ಆತ್ಮವಿಶ್ವಾಸ ನಮಗೂ ಜಾಸ್ತಿ ಆಗ್ಬೇಕು. ಇದೆಲ್ಲ ಇದೆ ನಮ್ಮಲ್ಲಿ. ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರ ಜೀವನವನ್ನ ಅಧ್ಯಯನ ಮಾಡಬೇಕು, ಸ್ವಾಮಿ ವಿವೇಕಾನಂದ ಸಂದೇಶವನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಗೊತ್ತೇನೋ, ಸ್ವಾಮಿ ವಿವೇಕಾನಂದ ಜೀವನವು ಹಾಗೆ. ನಿಮ್ಮ ವಯಸ್ಸಿನಲ್ಲಿ ಇದ್ದಾಗ ಇನ್ನೂ ಡಿಗ್ರಿ ಮುಗಿಸಿ ಅವ್ರು LLB ಮಾಡ್ಬೇಕು ಅಂತಿರ್ತಾರೆ, ಬ್ಯಾರಿಸ್ಟರ್ ಆಗ್ಬೇಕು ಅಂತ ಹೇಳಿ. ಡಿಗ್ರಿ ಮುಗಿಸೋಷ್ಟೊತ್ತಿಗೆ ಅವ್ರ ತಂದೆ ಸತ್ತೋಗ್ತಾನೆ, ಅವ್ರ ತಂದೆ ಹೃದಯಾಘಾತದಿಂದ ಸತ್ತೋಗ್ತಾರೆ. He was born with a silver spoon. ಐಷಾರಾಮಿ ಜೀವನ ಇತ್ತು, ಅವ್ರಿಗೇನ್ ಕಷ್ಟ ಇರಲಿಲ್ಲ. ಮನೇಲಿ ಇವತ್ತು ನೀವು ಸ್ವಾಮಿ ವಿವೇಕಾನಂದ ಮನೆ ನೋಡಿದ್ರೆ ರಾಮಕೃಷ್ಣ ಮಿಷನ್ ಕೆಳಗಡೆ ಇದೆ, ಇವತ್ತು ನೋಡಿದ್ರೆ ದೊಡ್ಡ ಮನೆ. ಅಪ್ಪ, ಎಂತ ಸ್ವಾಮಿ ವಿವೇಕಾನಂದ ಶ್ರೀಮಂತರಾಗಿದ್ರಲ್ಲ, ಇಂಥವ್ರು ಕೂಡ ಜಗತ್ತನ್ನು ಬಿಟ್ರ ಅಂತ ನಮ್ಗೆ ಅನ್ಸುತ್ತೆ. ಅಂತ ಐಷಾರಾಮಿ ಜೀವನ ಇತ್ತು. ಮನೇಲಿ ಆಳುಕಾಳುಗಳು ಬೇಕಾದಷ್ಟು ಜನ ಇದ್ರು. ಆಗಿನ ಕಾಲದಲ್ಲಿ ಟಾಂಗಾಗಳು, ಜಟಕ ಬಂಡಿಗಳಿದ್ರು. ಅವ್ರ ತಂದೆ ಆಗಿನ ಕಾಲದಲ್ಲಿ 1,000-2,000 ರೂಪಾಯಿ ದುಡ್ಡನ್ನ ತಿಂಗಳು ವರಮಾನ ಆಗಿತ್ತು. 16 ಜನರಿಗೆ ಫ್ರೀ ಆಗಿ ಜೀವನವನ್ನು ಮಾಡಿಸ್ಕೊಡ್ತಾ ಇದ್ರು. ಕಷ್ಟ ಅಂದ್ರೆ ಏನೂ ಅಂತ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದರಿಗೆ. 21-22 ವರ್ಷ ಫೈನಲ್ ಇಯರ್ ಡಿಗ್ರಿ ಬಂದಿರುತ್ತೆ. ಮುಂದೆ LLB ಮಾಡಬೇಕು ಅಂತಿದ್ದಂತ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ತಂದೆ ನರೇಂದ್ರನಾಥ್ ದತ್ತನ ತಂದೆ ವಿಶ್ವನಾಥ್ ದತ್ತ ಪ್ರಸಿದ್ಧ ವಕೀಲರಾಗಿರ್ತಾರೆ. ಹಂಗಾಗಿ ಹಲವಾರು ಜನ ಬ್ಯಾರಿಸ್ಟರ್ಗಳು, ಲಾಯರ್ಗಳಿಗೆ ಹೇಳಿರ್ತಾರೆ ನರೇಂದ್ರನ್ಗೆ, ನೀನು ನಿನ್ನ ಎಜುಕೇಶನ್ ಮುಗಿಸಿದ್ಮೇಲೆ ನಮ್ ಫರ್ಮಲ್ ಬಂದು ನೀನು LLB ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳಿರ್ತಾರೆ. ಎಲ್ಲ ಚೆನ್ನಾಗಿತ್ತು, ಜೀವನ ಬಣ್ಣ ನಮ್ಗೆಲ್ಲ ಕಾಣಿಸ್ತಿರುತ್ತೆ. ಯವನ್ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಆ ರೀತಿ ಖಂಡಿತ ಏನು, ಆದ್ರೆ ತಂದೆ ಹೃದಯಾಘಾತದಿಂದ ಸತ್ತು ಹೋಗ್ತಾರೆ. ತಂದೆ ಹೆಸರಲ್ಲಿ ಫೋರ್ಜರಿಗಳಾಗಿ, ತಂದೆ ಹೆಸರಲ್ಲಿ ತುಂಬಾ ಜನ ಅವ್ರ ಫ್ರೆಂಡ್ಸ್, ಸ್ನೇಹಿತರು ಸಾಲ ಮಾಡಿದ್ರು. ಅವ್ರ ತಂದೆ ತೀರ್ ಹೋಗಿದ್ದಾರೆ ಅಂತ ಕೇಳಿದ ತಕ್ಷಣ ಸಾಲ್ಗಾರೆಲ್ಲ ಬಂದು ಮನೆಯ ಬಾಗಿಲನ್ನ ತೊಡ್ತಾರೆ. ತನ್ನ ತಂದೆ ತೀರೋಗಿದ್ದಾರೆ ಅಂತ ಹೇಳಿ ಕೂತ್ಕೊಂಡು ಅಳ್ಳಿಕ್ಕೂ ಕೂಡ ಈ ನರೇಂದ್ರನಿಗೆ ಸಮಯವಿರಲಿಲ್ಲ. ಅವ್ರು ಅದನ್ನೆಲ್ಲ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆಲ್ಲ ದುಡ್ಡನ್ನ ಕೊಡ್ತಾ ಬರ್ತಾನೆ ನರೇಂದ್ರ. ಮನೇಲಿರುವಂತ ದುಡ್ಡು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಖಾಲಿ ಆಗುತ್ತೆ. ಕೊನೆಗೆ ಮನೆ ಮಾತ್ರ. ಅವರಪ್ಪ ಒಂದು 5-6 ಜನರಿಗೆ, ನೆಂಟರಿಷ್ಟರಿಗೆ ಇಟ್ಕೊಂಡು ಫ್ರೀಯಾಗಿ ಊಟ ಬಟ್ಟೆ ಎಲ್ಲ ಕೊಟ್ಟು ಸಾಕ್ತಾ ಇರ್ತಾನೆ. ಅವ್ರುಗಳೆಲ್ಲ ಅವತ್ ರಾತ್ರಿ ಆಲೋಚನೆ ಮಾಡ್ತಾರೆ,
ವಿಶ್ವನಾಥ್ ದತ್ತ ಸತ್ತೋದ. ನರೇಂದ್ರಗೆ ಇನ್ನೂ ಕೆಲಸ ಇಲ್ಲ. ಅವ್ರ ತಾಯಿ ಇಬ್ರು ಅಕ್ಕಂದ್ರು ಇಬ್ರು ತಮ್ಮಂದ್ರು ಇದ್ದಾರೆ. ಅವ್ರ ಜೀವನ ಅವ್ರಿಗೆ ಕಷ್ಟ ಆಗ್ಬೋದು. ನಮ್ಮನ್ನ ಮನೆಯಿಂದ ಆಚೆಗೆ ಹೋಗಿ ಅಂತ ಹೇಳ್ಬೋದು. ಅದಕ್ಕೆ ನಾವೊಂದು ಪ್ಲಾನ್ ಮಾಡೋಣ. ಏನು, ಅವ್ರು ಹೇಳಕ್ಕಿಂತ ಮುಂಚೆ ನಾವೇ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೊಳ್ಳೋಣ ಅಂತ. ಮಾರನೇ ದಿವಸ ಹೆಂಡತಿ ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿ ಅಳಬೇಕು, ಅಳ್ಲಿಕ್ಕೆ ಅವಕಾಶ ಸಿಕ್ಲಿಲ್ಲ. ಇಬ್ರು ಅಕ್ಕಂದ್ರು ತನ್ನ ತಂದೆನ ಕಳ್ಕೊಂಡ ಅಂತ ಅಳಬೇಕು, ಅವಾಗ ಅವಕಾಶ ಸಿಕ್ಲಿಲ್ಲ. ಇಬ್ರು ತಮ್ಮಂದ್ರು ವಿವೇಕಾನಂದ್ರಿಗೆ ಅವ್ರಿಗೂ ಅಳೋ ಅವಕಾಶ ಸಿಕ್ಕಿಲ್ಲ. ಯಾಕಪ್ಪ, ಇನ್ನೂ ದೊಡ್ಡ ಸಮಸ್ಯೆ ಕಾದಿತ್ತು. ಏನಪ್ಪಾ ಅಂದ್ರೆ, ಕೋರ್ಟಲ್ಲಿ ಒಂದು ಸುಳ್ಳು ಮೊಕದ್ದಮೆಯನ್ನು ಹೂಡಿ ಆ ದೊಡ್ಡ ಮನೆ ನಮಗ್ ಸೇರಿದ್ದು ಅಂತ ನೆಂಟರಿಷ್ಟೆಲ್ಲ ಸೇರ್ಕೊಂಡು ನರೇಂದ್ರನಾಥನ್ನ, ತಾಯಿಯನ್ನ, ಇಬ್ರು ಅಕ್ಕಂದನ್ನ, ಇಬ್ಬರು ತಮ್ಮಂದ್ರನ್ನ ನರೇಂದ್ರ ಸೇರ್ಕೊಂಡು ಮನೆಯಿಂದ ಆಚೆಗೆ ನುಗ್ತಾರೆ. ಹುಟ್ಟು ಬಟ್ಟೆ, ಐಷಾರಾಮಿ ಜೀವನ. ಪ್ರತಿ ದಿವಸ ಚಿನ್ನದ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ ಸ್ವಾಮಿ ವಿವೇಕಾನಂದ್ರು ಕೇರ ಫುಟ್ಪಾತ್ ಹಾಕ್ತಾರೆ. ಒಂದೊತ್ತಿನ ಊಟಕ್ಕೂ ಕೂಡ ಗತಿ ಇರಲಿಲ್ಲ ಅವ್ರಿಗೆ. ಅವ್ರ ಅಜ್ಜಿ ಬಂದು ಕರ್ಕೊಂಡು ಹೋಗ್ತಾಳೆ ಮನೆಗೆ, ಇಳ್ಕೊಳ್ಳಿಕ್ಕೆ ಏನೋ ವ್ಯವಸ್ಥೆ ಮಾಡ್ತಾಳೆ. ಅದು ನಿಮ್ ಜೀವನ ನೀವು ನೋಡ್ಕೊಳ್ಬೇಕಪ್ಪ ಅಂತ. ಸ್ವಾಮಿ ವಿವೇಕಾನಂದರು ಡಿಗ್ರಿ ಮುಗಿಸಿ ಬ್ಯಾರಿಸ್ಟರ್ ಆಗ್ಬೇಕು ಅಂತ ಕನ್ಸು ಕೊಟ್ಕೊಂಡಂತ ಸ್ವಾಮಿ ವಿವೇಕಾನಂದರು ಈಗ ಅವ್ರಿಗೆ ಬೇರೆ ದಾರಿದೆ ಕೆಲಸ ಮಾಡ್ಲೇಬೇಕು ಅಂತ ಆಲೋಚನೆ ಮಾಡ್ಕೊಂಡು ಅವ್ರ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ತಂದೆ ಇದ್ದಾಗ ಯಾರ್ಯಾರು ನೀನು ನಮ್ ಫರ್ಮ್ ಪ್ರಾಕ್ಟೀಸ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು, ಅಲ್ಲಿ ಎಲ್ಲ ಹೋದಾಗ ಎಲ್ಲ ಕಡೆ ಬಾಗಿಲು ಮುಚ್ಚುತ್ತೆ. ಇಲ್ಲ, ಕೆಲಸ ಇಲ್ಲ, ಕೆಲಸ ಇಲ್ಲ, ಕೆಲಸ ಇಲ್ಲ. ಕೊನೆಗೊಂದು ಸ್ಕೂಲಲ್ಲಿ ಟೀಚರ್ ಆಗಿ, ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾರೆ. ಅದೇ ಸ್ವಾಮಿ ವಿವೇಕಾನಂದರು ಮುಂದೆ ಹೇಳ್ತಾರೆ, ನಾನು ಆ ಸಮಯದಲ್ಲಿ ಜಗತ್ತಿನ ಇನ್ನೊಂದು ಮುಖ ನನಗೆ ಕಾಣಿಸ್ತು. ಜೀವನ ಎಷ್ಟು ಖತರ್ನಾಕ್ ಆಗಿದೆ ಅಂತ ನನಗೆ ಕಾಣಿಸ್ತು. ಅಲ್ಲಿವರೆಗೂ ಎಲ್ಲ ನಮ್ಮ ಹತ್ರ ಬನ್ನಿ ಅಂತ ಹೇಳಿದವರು, ನಮ್ಮ ತಂದೆ ತೀರಿ ಹೋದವರು ಆಗಿದ ತಕ್ಷಣವೇ ಒಂದೇ ಒಂದು ದಿವಸದಲ್ಲಿ ಎಲ್ಲ ತಳಕ ಮಳಕ ಆಯ್ತು, ಅಪ್ಸೈಡ್ ಡೌನ್ ಆಯ್ತು. ಎಲ್ಲರೂ ಕೂಡ ಬಾಗಿಲು ಮುಚ್ಚುತ್ತಾ ಇದ್ರು, ನನ್ನ ಬೈದು ಆಚೆಗೆ ಹಾಕಿದ್ರು. ನಾನು ಕೆಲಸಕ್ಕೆ ಅಂತ ಹುಡುಕ್ತಾ ಕೆಲವು ದಿವಸ ಸುತ್ತಾಡಿ ನನ್ನ ಚಪ್ಪಲಿ ಸೌದು ಹೋಗಿತ್ತು ಅಂತ ಹೇಳ್ತಾರೆ ಸ್ವಾಮಿ. ಅಂತ ಕಷ್ಟಗಳ ಜೀವನವನ್ನ ಮಾಡಿದ್ರು ಈ ಸ್ವಾಮಿ ವಿವೇಕಾನಂದ. ಆದ್ರೂ ಕೂಡ ಭಾರತ ವಿನಿಮಯ ಗರಿಮೆಯನ್ನ ಎಷ್ಟು ಉತ್ತಮ ತೆಗೆದುಕೊಂಡು ಹೋದ್ರು ಅಂದ್ರೆ, ಎಂಥ ತ್ಯಾಗ ಅವ್ರು ಮಾಡಿರ್ಬೇಕು, ಎಂಥ ಆಲೋಚನೆಗಳು ಅವರಲ್ಲಿ ಇರಬೇಕು, ಎಂಥ ಸಾಧನೆಗಳು ಮಾಡಿಲ್ಲ ಅಂದ್ರೆ ಇಡೀ ಜಗತ್ತು ಇವತ್ತು ಅವರನ್ನ ನೆನಪಿಸ್ಕೊಡುತ್ತೆ, ಸ್ವೀಕರಿಸುತ್ತೆ. 2 ವರ್ಷದ ಹಿಂದೆ 2019ರಲ್ಲಿ ಮಾರ್ಚ್ ಗಂಗೋತ್ರಿಯಲ್ಲಿ ಸ್ವಾಮಿ ವಿವೇಕಾನಂದ 125ನೇ ಚಿಕಾಗೋ ಸರ್ವಧರ್ಮ ಸಮ್ಮೇಳನ ನಡೆದು 125ನೇ ವರ್ಷ ಆಗಿದೆ ಅಂತೇಳಿ ನಾವು ಕಾರ್ಯಕ್ರಮ ಮಾಡಿದ್ವಿ. 1000 ಜನ ಯುವಕ ಯುವತಿಯರು ಕೂತಿದ್ರು. ಬೆಳಗಿನ ಸಂಜೆವರೆಗೂ ತುಡುಕ್ಬಿಡಕ್ಕಂದೆ. ವೈಸ್ ಚಾನ್ಸಲರ್ಗೆ ಆಶ್ಚರ್ಯ ಆಯ್ತು. ಅದು ಬರೇ ಮೈಸೂರಲ್ಲಿ ಆಗಿದ್ದಲ್ಲ, ಇಡೀ ವಿಶ್ವಾದ್ಯಂತ ಆಯ್ತು. ಇಡೀ ವಿಶ್ವದ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿ ಹುಟ್ಟದ ಅಂತ 1000 ವರ್ಷ, 100 ವರ್ಷ, 200 ವರ್ಷ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸತ್ತ ಅಂತೇಳಿ 100 ವರ್ಷ, 200 ವರ್ಷ ಮಾಡಿದ್ದಾರೆ. ಅಥವಾ ಒಬ್ಬ ವ್ಯಕ್ತಿ ಒಂದು ಭಾಷಣ ಮಾಡಿದ್ದಾನೆ ಅಂತ 125 ವರ್ಷ ಇಡೀ ವಿಶ್ವವೇ ಆಚರಿಸಿದೆ ಅಂತಂದ್ರೆ, ಒಬ್ಬ ಸನ್ಯಾಸಿ ಮಾತಾಡ್ದ ಅಂತೇಳಿ ಇಡೀ ವಿಶ್ವವೇ ಆಚರಿಸಿದೆ. 125 ವರ್ಷದ ಸಂಭ್ರಮ ಅಂತಂದ್ರೆ ಅವನು ಯಾವ ರೀತಿಯ ಛಾಪನ್ನ ಮೂಡಿಸಿದ್ದಾನೆ ಜಗತ್ತಿನಲ್ಲಿ, ಇತಿಹಾಸದ ಪುಟಗಳಲ್ಲಿ ಅವನ ಪ್ರಿಂಟ್ ಅನ್ನು ಹೇಗೆ ಮಾಡಿರ್ಬೋದು ಆಲೋಚನೆ ಮಾಡಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ತೆಂಗಿನ ಮರದ ಒಂದು ಗರಿ ಬೀಳ್ಬೇಕಾದ ಮಾರ್ಕನ್ನ ಮಾಡಿ ತೆಂಗಿನ ಮರದಲ್ಲಿ ಸತ್ತೋಗೋದು, ಅದು ಬೀಳುತ್ತೆ. ಇನ್ನು ನಾನೊಬ್ಬ ಮನುಷ್ಯನಾಗಿ ನಾನು ಜೀವನದಲ್ಲೋ ಇಲ್ಲ ಸಮಾಜದಲ್ಲಿ ಏನಾದ್ರೂ ಒಂದು ಗುರುತನ್ನ ಬಿಡದೆ ನಾನು ಸತ್ರೆ ಆ ಸಾವಿಗೆ ಅವಮಾನ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂತ ಒಂದು ಗುರುತನ್ನ ಈ ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋದ್ರು. ಯಾಕಂದ್ರೆ ಮೈ ಲೈಫ್ ಇಸ್ ಮೈ ವರ್ಕ್ ಅನ್ನಂಗೆ ಅವರ ಜೀವನ ಒಂದು ಅದ್ಭುತವಾದ ಕೃತಿ, ಅವರ ಜೀವನವೇ ಒಂದು ಯಶೋಗಾಥೆ. ಅವ್ರು ಏನೇನ್ ಮಾತಾಡೋದು ಒಂದೊಂದು ಮಾತು ಕೇಳಿದಾಗ ಕೂಡ ಎಲ್ಲರಿಗೂ ಮೈ ರೋಮಾಂಚನ ಆಗುತ್ತೆ. ಯಾಕಪ್ಪ ಅಂದ್ರೆ ಅದು ಬುದ್ಧಿಯಿಂದ ಬಂದ ಮಾತಲ್ಲ, ದಾಕ್ಷಿಣ್ಯಕ್ಕೆ ಆಡಿದ ಮಾತಲ್ಲ, ವೇದಿಕೆಯಲ್ಲಿ ಒಳ್ಳೆ ಉಪನ್ಯಾಸಗಾರ ಅಂತ ಹೇಳಿಸ್ಕೊಳ್ಳೋಕೋಸ್ಕರ ಮಾತಾಡ್ದಲ್ಲ, ಬದಲಾಗಿ ಜೀವನದಲ್ಲಿ ಸಾಧನೆ ಮಾಡಿ ಬಂದಂತ ಅನುಭವದಿಂದ ಹೇಳಿದಂತ ಮಾತುಗಳು ಯುವ ಭಾರತೀಯರೇ. ಹಾಗಾಗಿ ಸ್ವಾಮಿ ವಿವೇಕಾನಂದ ಯಾವುದೇ ಒಂದು ಮಾತನ್ನ, ಒಂದು ಸಂದೇಶವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಸ್ವಾತಂತ್ರ್ಯದ ಜವಾಬ್ದಾರಿ ಅಂತ ಇರುತ್ತೆ. ಆ ಬಾಬರಲ್ಲಿ ಅವನ ಆಶೋತ್ತರೊಳಗೆ ಜವಾಬ್ದಾರನಾದ, ಅವನ ಜೀವನಕ್ಕೆ ಅವನ ಜವಾಬ್ದಾರನಾದ. ಹಾಗಾಗಿ ಇವತ್ತೆಲ್ಲ ಅವನು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. APJ ಅಬ್ದುಲ್ ಕಲಾಂ ಎಷ್ಟು ಜನ ಓದಿದ್ರು ಅವ್ರ ಆಟೋಬಯೋಗ್ರಫಿ ನನಗೆ ಗೊತ್ತಿಲ್ಲ. 8ನೇ ಕ್ಲಾಸಲ್ಲಿ ಏನ್ ಮಾಡ್ತಿದ್ರು ಅಂತ ಯಾರಿಗಾದ್ರೂ ಗೊತ್ತಾ? ಅವರು 8ನೇ ಕ್ಲಾಸ್ನಲ್ಲಿ ಯಾರಿಗಾದ್ರೂ ಗೊತ್ತಾ? ಇಲ್ಲ. ರಾಧಿಕಾ ಪಂಡಿತ್ ಬಗ್ಗೆ, ಕಿಚ್ಚ ಸುದೀಪ್ ಬಗ್ಗೆ ಕೇಳಿದ ಪಟಾಫಟ ಹೇಳ್ತಿರ್ತಾರೆ. ರಿಯಲ್ ಹೀರೋ ಬಗ್ಗೆ ನಾವೆಲ್ಲ ಹೇಳ್ತೀವಿ, ಹೀರೋ ಹೀರೋಯಿನ್ ಬಗ್ಗೆ. ರಿಯಲ್ ಹೀರೋಯಿನ್ ಬಗ್ಗೆ ತಿಳ್ಕೊಳ್ಳಲ್ಲ, ಅದೇ ನಮ್ಮ ದುರ್ದೈವ. 8-9ನೇ ಕ್ಲಾಸಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಂತಹ ರಾಮೇಶ್ವರದ ಹತ್ರ ಹಳ್ಳಿಲಿದ್ದಂತ APJ ಅಬ್ದುಲ್ ಕಲಾಂ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ರು ಕೂಡ ಮನೇಲಿ ಕಿತ್ತು ತಿನ್ನುವಂತ ಬಡತನ ಇದ್ದಿದ್ರಿಂದ ಆ ಮನೆಯನ್ನ ಸಪೋರ್ಟ್ ಮಾಡ್ಬೇಕು ಫೈನಾನ್ಷಿಯಲಿ ಅಂತ ಹೇಳಿ ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಾಕ್ತಾ ಇದ್ರು. ನಾವು ಎಷ್ಟು ಜನ ಆ ರೀತಿ ಕಷ್ಟವನ್ನು ಅನುಭವಿಸಿದೀವಿ ಯುವ ಭಾರತೀಯರೇ. ಆದ್ರೆ he became the missile man of India, he became the president of India. ಎಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಬಿಕಾಸ್ he was responsible for his goals and aims. ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, 1960 ಸಮಯದಲ್ಲಿ ಏನ್ ಅಮೆರಿಕ ಚಂದ್ರನ ಜಾಗದಲ್ಲಿ ಅವರು ಮೊದಲು ಕಾಲಿಟ್ರು ಅಂತ ಹೇಳ್ತಾರಲ್ಲ, ಅದು ಸುಳ್ಳು ಅಂತ ಎಲ್ಲರಿಗೂ ನೆಬ್ಬರಿಗಾಯ್ತು.
ಯಾಕಂದ್ರೆ ಹಿಸ್ಟಾರಿಕಲಿ ಪ್ರೂವನ್ ಫ್ಯಾಕ್ಟ್ APJ ಅಬ್ದುಲ್ ಕಲಾಂ ಹೌ ಕ್ಯಾನ್ ಹಿ ಮೇಕ್ ಸಚ್ ಎ ಫ್ಯಾಕ್ಚುಯಲ್ ಎರರ್ ಅಂತ ಹೇಳಿ ಆಲೋಚನೆ ಮಾಡ್ತಿದ್ದಾಗ ಅವ್ರು ಮುಂದುವರೆದು ಹೇಳ್ತಾರೆ, ನಾನು 6-7ನೇ ಕ್ಲಾಸ್ ಓದ್ತಾ ಇದ್ದಾಗ ನನ್ನ ವಿಜ್ಞಾನದ ಟೀಚರು ನನಗೆ ಪಾಠವನ್ನು ಮಾಡ್ತಾ ಇದ್ರು. ಸಮುದ್ರ ದಂಡೆಯಲ್ಲಿ ಮೇಲ್ಗಡೆ ಒಂದು ವೆಹಿಕಲ್ ಹೋಗ್ತಾ ಇತ್ತು. ಸರ್ ಇದೇನು ಸರ್ ಅಂತ ಕೇಳಿದೆ, ಯಾಕಂದ್ರೆ ನಮ್ಗೆ ಇನ್ನೂ ಅವತ್ತು ಜಗತ್ತೇನು ಗೊತ್ತಿಲ್ಲ, ನಗರಗಳು ನಾವು ನೋಡಿರ್ಲಿಲ್ಲ. ಒಂದು ವಿಮಾನ ಹೋಗ್ತಾ ಇತ್ತು. ಏನ್ ಸರ್ ಅಂದ್ರೆ ಒಂದು ವಿಮಾನ ಅಂತ ಹೇಳಿದ್ರು ನಮ್ಮ ಟೀಚರು. ಸರಿ ಸರ್, ಅದ್ ಮೇಲಕ್ಕೆ ಹೆಂಗ್ ಹೋಗುತ್ತೆ ಅಂತಂದ್ರೆ ವೈಟ್ ಫ್ಯೂಯಲ್ ಉಪಯೋಗಿಸ್ತಾರಪ್ಪ ಅಂತ. ಸರಿ ಸರ್, ಅದೆಲ್ಲ ಹೆಂಗಿಲ್ಲಿಂದ ಮೇಲಕ್ಕೆ ಉಡಾವಣೆ ಆಗುತ್ತೆ ಅಂದ್ರೆ ಅಷ್ಟೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಆದ್ರೆ ನನ್ಗೊಂದು ಆಸೆ ಇದೆ, ನಡೆಸ್ಕೊಡ್ತೀಯೇನೋ ಅಂತ ನನ್ನ ಟೀಚರ್ ನನಗೆ ಕೇಳಿದ್ರು. ಏನ್ ಸರ್ ನಿಮ್ಮ ಆಸೆ? ನಡೆಸ್ಕೊಡ್ತೀನಿ, ಸಾಧ್ಯ ಇಲ್ಲ ಹೇಳಿ ಸರ್ ಅಂದ್ರೆ, ನೀನು ಕೂಡ ಆ ರೀತಿ ಆಕಾಶದಲ್ಲಿ ಉಡಾವಣೆ ಆಗಂತ ಆಕಾಶದಲ್ಲಿ ಓಡಾಡುವಂತಹ ವೆಹಿಕಲ್ಗಳನ್ನ ನೀನು ಕೂಡ ಲಾಂಚ್ ಮಾಡಬೇಕು, ನೀನು ಕೂಡ ಮಾಡಬೇಕು ಅಂತ ನನ್ಗೊಂದು ಆಸೆ ಇದೆ ಮಗನೇ, ಶಿಷ್ಯನೇ, ವಿದ್ಯಾರ್ಥಿಯೇ, ಮಾಡಿಸ್ಕೊಡ್ತೀಯ ಅಂದ್ರೆ ಎಸ್ ಅಂತ ಹೇಳೋರು ಮಾತು ಕೊಡ್ತಾರೆ. ಅಂಡ್ ಆಫ್ಟರ್ವರ್ಡ್ಸ್ ವಾಟ್ ಎವರ್ ವಿ ಸಾ ಇನ್ ಹಿಸ್ ಲೈಫ್ ಇಟ್ ಇಸ್ ಅ ಹಿಸ್ಟರಿ. ಅವ್ರು ಹೇಳ್ತಾರೆ, ಆವಾಗ ನನ್ನ ಗುರುಗಳು ಯಾವಾಗ ನನ್ನ ಮನಸ್ಸಲ್ಲಿ ಬೀಜಾಂಕುರವನ್ನ ಮಾಡಿದ್ರು, ಈ ರೀತಿ ಆಕಾಶಗಳಲ್ಲಿ ಓಡಾಡುವಂತಹ ವೆಹಿಕಲ್ಸ್ ಅನ್ನ ಮಾಡಬೇಕು ಅಂತ, ಆವತ್ತೇ ನಾನು ಮೆಂಟಲಿ ಬೇರೆ ಬೇರೆ ಗ್ರಹಗಳಿಗೆ ನಾನು ಹೋಗಿ ಬಂದಿದ್ದೆ ಅಂತ. ಸೊ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಡ್ರೀಮ್ಸ್, ಮೈ ಡಿಯರ್ ಇಂಡಿಯನ್ಸ್. ಹಾಗಾಗಿ ವಿಜನ್ ಮ್ಯಾನ್ ಆಫ್ ಇಂಡಿಯಾ ಆಯ್ತು. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳೋದು. ಸೊ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡ್ರೀಮ್ಸ್? ಯು ಕ್ಯಾನ್ ಬಿಕಮ್ ಎ ಡಾಕ್ಟರ್, ಆರ್ ಇಂಜಿನಿಯರ್, ಆರ್ ಎ CA, ಆರ್ ಎ PhD ಆಗಿ ಲೆಕ್ಚರರ್ ಆಗಬೇಕು. ವಾಟ್ ಎವರ್ ಯು ವಾಂಟ್ ಟು ಬಿ ಎ ಸೆಲೆಬ್ರಿಟಿ, ಯು ವಾಂಟ್ ಟು ಬಿ ಎ ಕಾಬ್ಲರ್, ಯು ವಾಂಟ್ ಟು ಬಿ ಎ ಟೈಲರ್, ಯು ವಾಂಟ್ ಟು ಬಿ ಎ ಫಿಲಮ್ ಆಕ್ಟರ್, ಆರ್ ಯು ವಾಂಟ್ ಟು ಬಿ ಎ ಬಿಸ್ನೆಸ್ ಎಂಟರ್ಪ್ರೆನರ್. Whatever you want to be, you be. But are you responsible for that? Are you working for that? ಎಷ್ಟೋ ಸರಿ ನಿಮ್ ತಂದೆ ತಾಯಿ ಯುಗಾದಿ ಹಬ್ಬ ಇನ್ನು ಬರ್ತಾ ಇದೆ, ಸಂಕ್ರಾಂತಿ ಅಂದ್ರೆ ಇನ್ನು ಯುಗಾದಿ ಬರುತ್ತೆ, ಯುಗಾದಿಗೆ ಬಟ್ಟೆ ತೆಗೆದುಕೊಳ್ಬೇಕಾದ್ರೆ ಎಷ್ಟೋ ಸರಿ ಮಧ್ಯಮ ತರಗತಿಯ ತಂದೆ ತಾಯಿ ಆಲೋಚನೆ ಮಾಡ್ತಾರೆ, ಇನ್ನು ನನ್ನ ಮಗ ಇವತ್ತು ಕಾಲೇಜಿಗೆ ಸೇರಿದ್ದಾನೆ, ಅವ್ರಿಗೆ ಸಾಕಷ್ಟು ಫೀಸ್ ಇದೆ, ನಾನು ಬಟ್ಟೆ ತೆಗೆದುಕೊಂಡ್ರೆ ಆ ದುಡ್ಡು ಕಡಿಮೆ ಆದಿತ್ತು ಅಂತ ಹೇಳಿ ಅವ್ರು ಇರೋ ಬಟ್ಟೆನಿಲ್ಲ, ಯಾರೋ ನೆಂಟರಿಷ್ಟು ಕೊಟ್ಟಿರೋ ಬಟ್ಟೆನೆ ಮ್ಯಾನೇಜ್ ಮಾಡ್ಕೊಂಡು ಆ ದುಡ್ಡು ನಿಮ್ಗೆ ಅಂತ ಹೇಳ್ತಾರೆ. ಎಷ್ಟೋ ಸಾರಿ ತಾಯಿ ತಿಂಡಿ ತಿನ್ನೋದು ಅಷ್ಟೊತ್ತಿಗೆ ನಿಮ್ಗೆಲ್ಲ ರೆಡಿ ಮಾಡಿ ಹೋಗಿ ಅವಳೆಲ್ಲ ಮನೆ ಕೆಲಸ ಮಾಡ್ಕೊಂಡು 10, 11, 12 ಗಂಟೆಗೆ ತಿಂಡಿ ಊಟ ಎಲ್ಲ ಒಟ್ಟಿಗೆ ಮಾಡಿರ್ತಾರೆ. ಅಷ್ಟೇ ಯಾಕೆ ನಿಮ್ಮ ಟೀಚರ್ಸ್ನ ಕೇಳಿ, ನಿಮ್ಮ ಲೆಕ್ಚರರ್ಸ್ನ ಕೇಳಿ. ನೀವು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿರ್ತೀರಾ, ಅವ್ರು ಕಪ್ ಕಾಫಿನೋ ಟೀನೋ ಕುಡ್ಕೊಂಡು ಬಂದಿರ್ತಾರೆ. ಯಾಕೆ ನಿಮ್ ತರನೇ ಅವ್ರಿಗೂ ಮಕ್ಳು ಇರ್ತಾರೆ, ಆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಟೈಮ್ ಆಗಿರುತ್ತೆ, ತಿಂಡಿನೂ ಎಷ್ಟೋ ಸರಿ ತಿನ್ನಕ್ಕಾಗುತ್ತೆ, ಆ ತಿಂಡಿನ ಟಿಫನ್ ಬಾಕ್ಸ್ ಆಗಿ ಇಟ್ಕೊಂಡು ಆ ಲಂಚು ಬ್ರಂಚು ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಒಂದೇ ಸೇರಿ ಅವ್ರು ತಿಂತಿರ್ತಾರೆ. 3-4 ಕ್ಲಾಸ್ಗಳು ನಿಮ್ಗೆ ಮಾಡ್ತಿರ್ತಾರೆ. ಅಷ್ಟೆಲ್ಲ ಶ್ರಮ ಟೀಚರ್ಸ್ ಇಂದ, ನಮ್ಮ ಸೈನಿಕರಿಂದ, ದೇಶದ ನಾಯಕರುಗಳಿಂದ ಅಷ್ಟೆಲ್ಲ ಶ್ರಮ ನಿಮ್ಮ ಹಿಂದೆ ಇದೆ. ಆದ್ರೆ ನಾವು ಕಾರ್ಯಪ್ರವೃತ್ತರಾಗದಿದ್ರೆ, ನಾವು ಜವಾಬ್ದಾರಿತವಾಗಿ ನಮ್ಮ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡದಿದ್ರೆ ಮೂರ್ಖರು ಯಾರಿರ್ತೀವಿ? ನಾವೇ. ವಿ ಆರ್ ದ ಲೂಸರ್ಸ್ ಮೈಂಡ್ ಯಂಗ್ ಇಂಡಿಯನ್ಸ್. ಭಾರತ ಯುವ ದೇಶ, ಯುವ ರಾಷ್ಟ್ರ ಅಂತ ಇಡೀ ವಿಶ್ವದಲ್ಲೇ ನಮಗೆ ಗೊತ್ತು. ಬಿಟ್ವೀನ್ 21 ಇಂದ 40 to 60% ಯಂಗ್ ಇಂಡಿಯಾ ಅಂತ ಎಲ್ಲ ನಾವು ಹೇಳ್ತಾ ಇದೀವಿ. ಆದ್ರೆ ಡೆವಲಪಿಂಗ್ ಕಂಟ್ರಿ ಆಗಿದೆ. ಯಾಕೆ ಗೊತ್ತೇನು? ಈ ರೀತಿ ಉನ್ನತವಾದ ಆಲೋಚನೆಗಳು ನಮ್ಮಲ್ಲಿ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಥಿಂಕ್ ಬಿಗ್, ಟೇಕ್ ಒನ್ ಐಡಿಯಾ, ಡ್ರೀಮ್ ಇಟ್ ಅಂಡ್ ಮೇಕ್ ಯುವರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ನರ್ವಸ್ ಎಜುಕೇಶನ್, ನರ್ವಸ್ ಅಸೋಸಿಯೇಷನ್ ಆಫ್ ಐಡಿಯಾಸ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಯಾವ್ದಾದ್ರು ಒಂದು ಆಲೋಚನೆ ತೆಗೆದುಕೊಂಡು ಅದ್ರ ಬಗ್ಗೆ ಆಲೋಚಿಸಿ ನಿನ್ನ ಜೀವನದ ಅವಿಭಾಜ್ಯ ಅಂಗ ಆಗಬೇಕು, ಆವಾಗ ನೀನು ಏನನ್ನು ಬೇಕಾದ್ರೂ ಸಾಧಿಸಬಹುದು ಅಂತ ಸ್ವಾಮಿ ವಿವೇಕಾನಂದ ಯಶಸ್ಸಿಗೆ ಒಂದು ಸೂತ್ರವನ್ನ ಕೊಡ್ತಾರೆ. ಆ ರೀತಿ ನಾವು ಎಷ್ಟು ಜನ ಆಲೋಚನೆ ಮಾಡ್ತಾ ಇರ್ತೀವಿ. ಸಚಿನ್ ತೆಂಡೂಲ್ಕರ್ ಬಗ್ಗೆ ನಾವೆಲ್ಲ ಮಾತಾಡ್ತಿರ್ತೀವಿ. ಸಚಿನ್ ತೆಂಡೂಲ್ಕರ್ ಒಂದು ಇಂಟರ್ವ್ಯೂಲಿ ಮಾತಾಡ್ತಾರೆ, ನಾನು ತಾರುಣ್ಯದಲ್ಲಿದ್ದಾಗ 17 ವರ್ಷದಲ್ಲಿ ಇದ್ದಾಗ ನಮ್ಗೆ ಗುಡಿ ಪಡವ ಎಷ್ಟು ಬಂತು, ದಸರಾ ಯಾವಾಗ ಬಂತು, ದೀಪಾವಳಿ ಯಾವಾಗ ಬಂತು, ಮನೆಗಳಲ್ಲಿ ಏನೇನು ಕಾರ್ಯಕ್ರಮ ಆಯ್ತು ನಂಗೆ ಗೊತ್ತಿಲ್ಲ. ಗುಡಿ ಪಡ್ವ ಅಂದ್ರೆ ಯುಗಾದಿ, ನಾವು ಗುಡಿ ಪಡ್ವ ಅಂತ ಬಂತು, ನಂಗೆ ಗೊತ್ತಿಲ್ಲ ಅಂದ್ರೆ ನಿದ್ದೆ ಮಾಡ್ತಾ ಇದ್ದ ಸಚಿನ್ ತೆಂಡೂಲ್ಕರ್? ಇಲ್ಲ. ಅವ್ನು ಹೇಳ್ತಾನೆ, ಪ್ರತಿನಿತ್ಯ 6 ರಿಂದ 8, 10 ಗಂಟೆಗಳ ಕಾಲ ಐ ವಾಸ್ ಪ್ರಾಕ್ಟೀಸಿಂಗ್ ಕ್ರಿಕೆಟ್. ನನಗೆ ಫ್ರೆಂಡ್ಸ್ ಇನ್ ಬರ್ತ್ಡೇ ಪಾರ್ಟಿ ನಂಗೆ ಗೊತ್ತಿರಲಿಲ್ಲ, ನೆಂಟರಷ್ಟು ಮನೆಯಲ್ಲಿ ಮದುವೆಗಳಾಗಿದ್ದು ನನಗೆ ಗೊತ್ತಿಲ್ಲ, ಯಾವ ಹಬ್ಬದ ದಿನ ಬಂತು ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಮಳೆ, ಚಳಿ, ಹುಷಾರಿಲ್ಲ ಏನೋ ನಾನು ಆಲೋಚನೆ ಮಾಡಲಿಲ್ಲ. ಸಿಂಪ್ಲೇ ಇಷ್ಟು ಗೋ. ಇನಿಷಿಯಲಿ ಹೋಗುವಂತ ಸಮಯದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿರ್ಬೇಕಂತ ಸಮಯದಲ್ಲಿ ಕ್ರಿಕೆಟ್ ಬ್ಯಾಟ್ ನ ಹಿಡಿದು ಪ್ರಾಕ್ಟೀಸ್ ಮಾಡ್ತಾ ನನ್ನ ಕೈಯಲ್ಲೆಲ್ಲ ಗಂಟೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ದೆನ್ ವಾಟ್ ಡಿಡ್ ಯು ಡೂ ಅಂತಿಲ್ಲ ಜರ್ನಲಿಸ್ಟ್ ಕ್ವಶನ್ ಮಾಡ್ತಾನೆ. ವಾಟ್ ಡಿಡ್ ಐ ಡೂ? ಐ ಪ್ರಾಕ್ಟೀಸ್ಡ್ ಅಂತ ಹೇಳ್ತಾನೆ. ದೆನ್ ದೇರ್ ವಾಸ್ ನೋ ಪ್ರಾಬ್ಲಮ್ ಇನ್ ಯುವರ್ ಹ್ಯಾಂಡ್? ಎಸ್, ದೇರ್ ವಾಸ್ ಎ ಪ್ರಾಬ್ಲಮ್. ಹೌದು, ಪ್ರಾಬ್ಲಮ್ ಇತ್ತು. ಆ ಗಂಟುಗಳು ಕೆಲವು ಬಾರಿ ಒಡೆದು ಬಿಟ್ಟು ಅದು ಗಾಯ ಆಯ್ತು. ಆದ್ರೂ ಕೂಡ ನಾನು ಬಿಡ್ಲಿಲ್ಲ. ಆವಾಗ ನನ್ನ ಕೈ ಗೊತ್ತಾಯ್ತು, ಸಚಿನ್ ತುಂಬಾ ಕೆಟ್ಟವನಿದ್ದಾನೆ, ಇವನು ಒಂಚೂರು ದಯೆ ಇಲ್ಲ, ಕರುಣೆ ಇಲ್ಲ. ಯಾಕೆ? ಕೈ ಗಾಯ ಆಗಿದ್ರು ಕೂಡ ಬ್ಯಾಟ್ ಬಿಡ್ತಿಲ್ವಲ್ಲ ಅಂತ ಹೇಳಿ ನನ್ನ ಕೈ ನನಗೆ ಅಡ್ಜಸ್ಟ್ ಆಗಿತ್ತು. ಆಮೇಲೆ ಎಷ್ಟು ಗಂಟೆಗಳ ಕಾಲ ಬ್ಯಾಟ್ ಹಿಡಿದ್ರು ಕೂಡ ಏನೂ ಆಗ್ಲಿಲ್ಲ ನನಗೆ ಅಂತ. ಇದೇ ಸಚಿನ್ ತೆಂಡೂಲ್ಕರ್ 17-18 ವರ್ಷ ಆಗಿದ್ದಾಗ ಅವನ ಪ್ರಪ್ರಥಮ ಬ್ಯಾಟ್
ಬ್ಯಾಟಿಂಗ್ ಅಲ್ಲಿ ಲಾಸ್ಟ್ ಮ್ಯಾನ್ ಆಗಿ ಹೋಗ್ತಾನೆ. ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಇನ್ಯಾವುದೋ ಕಂಟ್ರಿ ಜೊತೆಗೆ ಹೋದಂತ ಸಮಯದಲ್ಲಿ ಅವನಿನ್ನೊಂದು ಕೆಲವೇ ಇಟ್ ವಾಸ್ ನಿರ್ಣಾಯಕ ಪಂದ್ಯ ಆಗಿರುತ್ತೆ. ಇವನು ಜಸ್ಟ್ 17-18 ವರ್ಷದ ತರುಣ ಯುವಕ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಸ್ಪಿನ್ ಬೌಲರ್ ಯಾವ ರೀತಿ ಬೌಲ್ ಮಾಡ್ತಾನೆ ಸರಿಯಾಗಿ ಬಂದು ಹೊಡಿತದೆ, ಮಕ್ಕಕ್ಕೆ ಹೊಡಿತದೆ, ಮಕ್ಕದ ತುಟಿಗಳು ಹೊಡೆದು ರಕ್ತ ಚಿಮ್ಮುತ್ತೆ. ಎಲ್ಲರೂ ಓಡ್ ಬಂದಾಗ ಹಿಂಗಾಗುತ್ತಲ್ಲ, ಹುಡುಗ ಫಸ್ಟ್ ಟೈಮ್ ಬಂದಿದ್ದ, ಇನ್ನೂ ಜೀವನ ಎಲ್ಲ ಇದೆಯಲ್ಲ ಅಂತ ಹೇಳಿ ಅವನಿಗೆಲ್ಲ ಫಿಸಿಯೋಥೆರಪಿಸ್ಟ್ ಡಾಕ್ಟ್ರು ಎಲ್ಲ ಬಂದು ಅವನಿಗೆಲ್ಲ ಗಾಯಕ್ಕೆ ಏನ್ ಬೇಕೋ ಅದನ್ನೆಲ್ಲ ಹಾಕ್ತಾರೆ. ಹಾಕಿದ್ಮೇಲೆ ಕ್ಯಾಪ್ಟನ್ ಹೇಳ್ತಾನೆ, ವಿ ಹ್ಯಾವ್ ಲಾಸ್ಟ್ ಅವರ್ ಗೇಮ್, ದರ್ ಇಸ್ ನೋ ಅದರ್ ಗೋ, ಮೈ ಡಿಯರ್ ಸಚಿನ್ ಪ್ಲೀಸ್ ಕಮ್ ಬ್ಯಾಕ್. ಅವನು ಔಟ್ ಆಗಿಲ್ಲ, ಬಟ್ ಗಾಯ ಆಗಿದೆ ಅಷ್ಟೇ. ಅಂತ ಗಾಯ ಆಗಿದೆ, ಇಷ್ಟು ಚಿಕ್ಕ ಹುಡುಗ ಬದಲೇ ಪಂದ್ಯ, ಅವನು ಬಾಯಿಲ್ಲ ರಕ್ತ ಕಿತ್ಕೊಂಡು ಬರ್ತೀನಿ ಸಂದಲ್ಲಿ ಏನ್ ಮಾಡಕ್ಕಾಗುತ್ತೆ, ಏನು ಆಡಕ್ಕಾಗಲ್ಲ ಅಂತೇಳಿ ಬಾ ಅಂತೇಳಿ ಸಚಿನ್ ತೆಂಡೂಲ್ಕರ್ನ ಆ ಕ್ಯಾಪ್ಟನ್ ಹೇಳಿದಾಗ ಅವ್ನು ಹೇಳ್ತಾನೆ, ನೋ ಐ ವಿಲ್ ಬ್ರೇಕ್. ಕ್ಯಾಪ್ಟನ್ ಹೇಳ್ತಾನೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಬಟ್ this is not the last match in your life. I will assure you in forthcoming days I will give more chances, please come back, your life is important ಅಂತ ಹೇಳ್ತಾರೆ. ಜೀವನದಲ್ಲಿ ಇನ್ನು ಮುಂದೆ ಅವಕಾಶಗಳು ಬರುತ್ತೆ, ನಿಮ್ಗೆ ಅವಕಾಶ ಮಾಡಿ ಕೊಡ್ತೀನಪ್ಪ, ನಿಮ್ಗೆ ಭಯ ಇದ್ರೆ ನೆಕ್ಸ್ಟ್ ಎಲ್ಲಾದ್ರೂ ಡಿಸ್ಮಿಸ್ ಮಾಡ್ಬಿಡ್ತೀನಿ, ಯೋಚನೆ ಮಾಡಬೇಡ, ನಾನು ನಿನಗೆ ಅಶ್ಯೂರೆನ್ಸ್ ಕೊಡ್ತೀನಿ, ದಯವಿಟ್ಟು ಕಂಟಿನ್ಯೂ ಬಾ ಅಂತಂದ್ರೆ, ನೋ ಐ ವಿಲ್ ಡೂ ಇಟ್, ಐ ವಿಲ್ ನೆವರ್ ಮೂವ್ ಫ್ರಮ್ ದ ಫೀಲ್ಡ್ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಕ್ಯಾಪ್ಟನ್ ಬೇರೆಯವೆಲ್ಲ ಹೋಗ್ಬೇಕಾಗುತ್ತೆ. ಇವನು ಆತ್ಮವಿಶ್ವಾಸ ನೋಡಿ, ಡಾಕ್ಟರ್ಸ್ ಓಕೆ ಲೆಟ್ ಹಿಮ್ ಟ್ರೈ ಅಂತ ಹೇಳ್ತಾರೆ. ಹಿ ಟ್ರೈಡ್ ಅಂಡ್ ಹಿ ವಾಸ್ ಸಕ್ಸೀಡೆಡ್, ಅಂಡ್ ಡ್ಯೂ ಟು ಹಿಮ್ ದ ಇಂಡಿಯಾ ವನ್ ದಟ್ ಮ್ಯಾಚ್. ಎಂತ ಅದ್ಭುತವಾದ ಸಾಧನೆ. ಯಾಕಂದ್ರೆ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಲೈಫ್, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಡ್ರೀಮ್ಸ್, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಆಕ್ಷನ್ಸ್. ಮೈ ಡಿಯರ್ ಇಂಡಿಯನ್ಸ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಡ್ರೀಮ್ಸ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಆಕ್ಷನ್ಸ್. ಇಂಡಿಯಾ ಪಾಕಿಸ್ತಾನ ಮ್ಯಾಚು ಇಲ್ಲ 2020 ನಡೀತಾ ಇರುತ್ತೆ, ನಿಮ್ಗೆ ಇಂಟರ್ನಲ್ಸ್ ಎಲ್ಲ ಎಕ್ಸಾಮ್ಸ್ ಇರುತ್ತೆ, ಒಂದು ದೊಡ್ಡ ಸಮಸ್ಯೆ ಅಲ್ವಾ? there are 20%, either side there are 20%, there is no problem. First one 20% positive ಆಗಿರ್ತಾರೆ, they are very clear about their life and about their studies, they don't have any problem, they study. And other 20%, other opposite, they have got 20%, they are very clear, they don't bother, ಏನಾದ್ರು ಬರಲಿ ನಮ್ಮ ಕ್ರಿಕೆಟ್ 2020 ನೋಡೋದು ಇಂಪಾರ್ಟೆಂಟ್. ಅವ್ರಿಗೂ ಪ್ರಾಬ್ಲಮ್ ಏನಿಲ್ಲ. ಈ ಕಡೆ ಫಸ್ಟ್ 20 ಆ ಲಾಸ್ಟ್ 20 ಇಲ್ಲ, ಅವ್ರಿಬ್ರಿಗೂ ಪ್ರಾಬ್ಲಮ್ ಇಲ್ಲ. ಮಧ್ಯೆ ಇರ್ತೀವಿ ನಾವು, ಹೆಚ್ಚಿನ ಜನ ಮಧ್ಯದಲ್ಲಿ ಇರೋರೆಲ್ಲ, ನಮ್ಗೆಲ್ಲ ಪ್ರಾಬ್ಲಮ್ ದೊಡ್ಡ ಏನೋ ಹಿಮಾಲಯ ಪರ್ವತ ಬಿದ್ದಂಗೆ ನಾವು ಕಾಯ್ಕೊಂಡು ಸೀರಿಯಸ್ ಆಗಿ ಆಲೋಚನೆ ಮಾಡ್ತಿರ್ತೀವಿ. ನಮ್ಮ ಸಬ್ಜೆಕ್ಟ್ ಬಗ್ಗೆ ನಾವು ಯಾವತ್ತೂ ಅದರ ಸೀರಿಯಸ್ ಆಗಿ ಯೋಚನೆ ಮಾಡಿರಲ್ಲ. ಏನು ವಾಟ್ ಶಾಲ್ ಐ ಡು, ವಾಟ್ ಶುಡ್ ಐ ಡು, ಏನು ವೆದರ್ ಶುಡ್ ಐ ಸ್ಟಡಿ ಆರ್ ಶುಡ್ ಐ ವಾಚ್, ಯೋಚನೆ ಮಾಡಿ. ಸೊ ಯುವರ್ ಒನ್ ಡಿಸಿಷನ್ ಕ್ಯಾನ್ ಚೇಂಜ್ ಯುವರ್ ಲೈಫ್, ಮೈ ಡಿಯರ್ ಇಂಡಿಯನ್ಸ್. ಕ್ರಿಕೆಟ್ ಇವತ್ತು ನೆಟ್ಫ್ಲಿಕ್ಸ್ ಇದೆ, ಇಲ್ಲ ಯೂಟ್ಯೂಬ್ ಇದೆ, ಬೇಕಾದಷ್ಟಿದೆ. ಈಗಿಲ್ಲ ಅಂದ್ರೆ ನಾಳೆ ಎಕ್ಸಾಮ್ ಮುಗಿಸ್ಕೊಂಡ್ಬಂದು ಓದ್ಬೋದು. ಆ ಸಮಯದಲ್ಲಿ ಅಷ್ಟು ಒಂದು ಸಣ್ಣ ವಿವೇಕ ನಮ್ಗೆ ಬರ್ತದ? ಆಸ್ ಇಫ್ ಆ ಮ್ಯಾಚ್ ನೋಡ್ಲಿಲ್ಲ ನನ್ನ ಜೀವನ ಎಲ್ಲ ಮೇರಾ ಜೀವನ ಬರ್ಬಾದ್ ಹೋಗ್ಯಾರೆ, ಕ್ಯಾ ಕರ್ನಾ ನೈತು ದೇಖ, ಅದು ನೋಡಿದ್ರೆ ನನ್ನ ಜೀವನ ವೇಸ್ಟ್ ಆಗುತ್ತೆ ಅಂತ ಒಂದು ಆಲೋಚನೆ ಎಷ್ಟೋ ಜನ ಯುವತಿ ನಿಮ್ಮಲ್ಲಿ ಇದ್ರು ಕೂಡ ಅತಿಶಯೋಕ್ತಿ ಇಲ್ಲ. ದಟ್ ಮೀನ್ಸ್ ವಾಟ್, ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್, ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡ್ರೀಮ್ಸ್, ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ವ್ಯಾಲ್ಯೂಸ್, ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಗೋಲ್ಸ್. ಯಾರು ನಿಮ್ಗೆ ಡಿಗ್ರಿಗೆ ಬನ್ನಿ ಅಂದ್ರು? ನೀವೇ ತಾನೇ ಬಂದಿತ್ತು. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಹಾಯ ಮಾಡ್ತಾರೆ, ಟೀಚರ್ಸ್ ನಿಮ್ಗೆ ಸಹಾಯ ಮಾಡ್ತಾರೆ. ಸೊ ಯು ಆರ್ ದ ಪೀಪಲ್ who you have to decide your life and your fate. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ. ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಆದಾಗ ಸಕ್ಸಸ್ ನಮ್ಗೆ ಯಾವಾಗ ಬರುತ್ತೆ ಅಂತ ಅದಕ್ಕೆ ಸ್ವಾಮಿ ಹೇಳ್ತಾರೆ, ಕ್ಯಾನ್ ಯು ಕಂಟ್ರೋಲ್ ಯುವರ್ ಎಮೋಷನ್ಸ್, ಕ್ಯಾನ್ ಯು ಕಂಟ್ರೋಲ್ ಯುವರ್ ಡಿಸೈರ್ಸ್, ಕ್ಯಾನ್ ಯು ಕಂಟ್ರೋಲ್ ಯುವರ್ ಇನ್ಸ್ಟಿಂಕ್ಟ್ಸ್. Instincts is a very powerful word for the youngsters. And can you train your mind? Can you train your body? Can you train your thinking? Can you train your emotions? Can you lead a disciplined life? ಇಲ್ಲಿವರೆಗೂ ಚೆನ್ನಾಗಿತ್ತು ಸ್ವಾಮೀಜಿ, ಲಾಸ್ಟ್ ಅಲ್ಲಿ ಒಂದು ವರ್ಡ್ ಹೇಳ್ಬಿಟ್ರಿ, ಈ ಡಿಸಿಪ್ಲಿನ್ ಅಂತ. ಚಿಕ್ಕ ಹುಡುಗರಿಂದ ಕೇಳ್ತಾನೆ, ಇದು ಟಾಣ್ ಪೆನ್ಸಿಲ್ ಇಂಜೆಕ್ಷನ್ ತರ ಟೀಚರ್ಸು ಲೆಕ್ಚರರ್ಸು ಮನೇಲಿ ಅಪ್ಪ ಎಲ್ಲ ಡಿಸಿಪ್ಲಿನ್ ಡಿಸಿಪ್ಲಿನ್ ಡಿಸಿಪ್ಲಿನ್, ವಿಚ್ ಇಸ್ ಅ ಟಾನಿಕ್ ವಿಚ್ ವಿ ಡೋಂಟ್ ಲೈಕ್ ಎನಿ ಒನ್ ಆಫ್ ಅಸ್. ಬಟ್ ಮೈ ಡಿಯರ್ ಇಂಡಿಯನ್ಸ್, ದಟ್ ಇಸ್ ಅ ನೆಸೆಸರಿ ಈವಿಲ್. ಅದು ನಮ್ಗೆ ಬೇಕೇ ಬೇಕು. ಶಿಸ್ತುಬದ್ಧ ಜೀವನ ಇದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ. ನಾವು ಮೊನ್ನೆ ಅಷ್ಟೇ ಒಂದು 15 ದಿವಸಗಳಾಗಿ 16-14 ಡಿಗ್ರಿ ಬಂತು ಮೈಸೂರಲ್ಲಿ ಒಂದೆರಡು ದಿವಸ. ಅವಾಗ ಎಷ್ಟೋ ಜನ ಸ್ವೆಟರ್ಗಳು ಹಾಕೊಂಡು ಮಂಕಿ ಕ್ಯಾಪ್ ಹಾಕೊಂಡಿದ್ದೆ ಅಂದಾಗ, ನೋ ಸ್ವಾಮೀಜಿ, ಹ್ಯೂಮನ್ ಕ್ಯಾಪ್ ಇಸ್ ನಾಟ್ ಎ ಮಂಕಿ ಕ್ಯಾಪ್ ಅಂತ ನಾವು ಯಾರೊಬ್ರು ಅಂತಿದ್ರು ತಮಾಷೆ. ಸೊ ಆ ರೀತಿ ಎಲ್ಲ ಹಾಕೊಂಡಿರ್ತೀವಿ. ಆದ್ರೆ -40 ಡಿಗ್ರಿ ಸಿಯಾಚಿನಲ್ಲಿ ನಮ್ಮ ಸೈನಿಕರು ನಮಗೋಸ್ಕರ ಕಾಯ್ತಾ ಇದ್ರಲ್ಲ, ಅವರೆಲ್ಲ ಕೂಡ ಅವರ ಜೀವನದ ಹಂಗನ್ ಬಿಟ್ಟು ಅವರು ಅಲ್ಲಿ ರಕ್ಷಣೆ ಮಾಡ್ತಾ ಇರೋದ್ರಿಂದ ನಾವು ಆರಾಮಾಗಿ ನಿದ್ದೆ ಮಾಡ್ತಾ ಇದೀವಿ, ಆರಾಮಾಗಿ ಫೇಸ್ಬುಕ್ ಇಂಟರ್ನೆಟ್ ಎಲ್ಲ ಉಪಯೋಗಿಸ್ಕೊಂಡು ನೋಡ್ಕೊಂಡು ಆರಾಮಾಗಿ ನಾವಿದ್ದೀವಿ.
ಆ -40 ಓಡ್ತಾರೆ, ಬೇಕಂದ್ರೆ ಆ -20 -30 ಓಡ್ತಾರೆ, ಬೆಟ್ಟಗಳನ್ನು ಹತ್ತುತ್ತಾರೆ, ಏನೆಲ್ಲ ಮಾಡ್ತಾರೆ. ನೀವು ಹಿಮಾಲಯ ಹೋದ್ರೆ ಗೊತ್ತಾಗ್ತದೆ ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟ್ ಗಾಳಿ ಅಂತ. ಗಾಳಿ ಇಲ್ಲ ಅಂದ್ರೆ ಹೆಂಗೆ ನಿಮ್ಗೆ ತಲೆ ಚಕ್ಕರ್ ಹೊಡಿತದೆ, ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ, ಟೆಂಪರರಿ ಮೆಮೊರಿ ಲಾಸ್ ಆಗುತ್ತೆ. ಅದೆಲ್ಲ ನೀವು ಹಿಮಾಲಯಕ್ಕೆ ಹೋಗಿದ್ರೆ ಗೊತ್ತಾಗುತ್ತೆ. ಐ ಹ್ಯಾವ್ ಬೀನ್ ದೇರ್, ದಟ್ಸ್ ವೈ ಬೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ದಿಸ್. ಎಷ್ಟು ಸುಸ್ತಾಗುತ್ತೆ. ನೀವು ಆರಾಮಾಗಿ ಲೀಲಾಜಲ ಓಡ್ಬಿಡ್ತೀರಾ, ಅಲ್ಲಿ 3 ಹೆಜ್ಜೆ ಇಡಷ್ಟು ಸುಸ್ತಾಗಿ ನೀವು ಕೂತ್ ಬಿಡ್ತೀರಾ ಅಲ್ಲೇನೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನ್. ನೀವುಗಳು ಆ ತರ ಸುಮ್ಮನೆ 4 ಹೆಜ್ಜೆ ಇಡಕ್ಕೆ ಕಷ್ಟಪಡ್ತಾ ಇರ್ತೀವಿ. 1 ಕಿಲೋಮೀಟರ್ ಎಷ್ಟೋ ಸರಿ 25-30 ನಿಮಿಷ ಆಗುವಂತ ಸಂದರ್ಭ ಇದೆ. 5 ಕಿಲೋಮೀಟರ್ನ 2 ಅವರ್ಸ್ ತೆಗೆದುಕೊಂಡು ಇದೆ ಹಿಮಾಲಯಸ್. ಇಲ್ಲ 5 ಕಿಲೋಮೀಟರ್ ಆರಾಮಾಗಿ 1 ಅವರ್ ನಾವು ನಡೆದು ಬಿಡ್ತೀವಿ ಸಾಮಾನ್ಯವಾಗಿ, ಹೆಲ್ತ್ ಚೆನ್ನಾಗಿದೆ. ಅಲ್ಲ ಆಗಲ್ಲ, ಅಂತ ಕಡೆ ಅವರೆಲ್ಲ ಹಗಲು ರಾತ್ರಿ ಅಂದೆ ಇದು ಮಾಡಿಕೊಂಡು ನಮ್ಗೆಲ್ಲ ಕಾಯ್ಕೊಂಡು ಬೇಕಾದ್ರೆ ಓಡುವಂತಹ ಶಕ್ತಿ, ಭೌತಿಕ ಶಕ್ತಿ, ಫಿಸಿಕಲ್ ಪವರ್ ಎಲ್ಲಿಂದ ಬಂತು? ಬಿಕಾಸ್ ಆಫ್ ದ ಟ್ರೈನಿಂಗ್, ಬಿಕಾಸ್ ಆಫ್ ದ ಡಿಸಿಪ್ಲಿನ್ಡ್ ಲೈಫ್, ಬಿಕಾಸ್ ಆಫ್ ದ ಡಿಸಿಪ್ಲಿನ್ಡ್ ಮೈಂಡ್. ನಿಮ್ಗೆ ಇಂಟರ್ನೆಟ್ ಚೆನ್ನಾಗಿದೆ, ಬೆಳಗ್ಗೆ ಹಾಟ್ ಕಾಫಿ, ಬೆಡ್ ಕಾಫಿ ಎಲ್ಲ ನಿಮ್ಗೆ ಸಿಗುತ್ತೆ. ನೀವು ಬೇಕಾದ ತಿಂಡಿ ನಿಮ್ಗೆ ಮಾಡಿದ್ದೆ ಮನೇಲಿ ಮಾಡಿದ ತಿಂಡಿ ಇಷ್ಟ ರೆಡಿ ಟು ಈಟ್ ಅಂತ ಹೇಳಿ ಹೊರಗಡೆ ಹೋಗ್ತೀರಾ, ಝೊಮ್ಯಾಟೋಗೇನೋ ಆರ್ಡರ್ ಮಾಡಿ ಏನೋ ತರಿಸ್ಕೊಡ್ತೀರಾ, ಎಲ್ಲ ಮಾಡ್ತೀರಾ. ಅವ್ರಿಗೇನಲ್ಲ ಆಪ್ಷನ್ನೇ ಇಲ್ಲ. ಅಲ್ಲಿ ಏನ್ ಸಿಗುತ್ತೋ ಅದನ್ನ ತಿನ್ಬೇಕು, ಬೇಕಂದ್ರೆ ಇರಬೇಕು ಅಂದ್ರೆ. ಎಷ್ಟೋ ಸರಿ ಅವ್ರು ಹೇಳ್ತಾರೆ, ಬೇಕಾಸ್ ಯೂಟ್ಯೂಬ್ ವಿಡಿಯೋಸ್ ಇದೆ, ನೀವು ನೋಡಿ. ಅವ್ರು ತಂದು ಕೊಟ್ಟಿದ್ದಂತೂ ನಾವು ತಿನ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಿಕಾಸ್ ಇಟ್ ಬಿಕಮ್ಸ್ ಸಚ್ ಲೈಕ್ ದಟ್, ಇಟ್ ಬಿಕಮ್ಸ್ ಲೈಕ್ ಎ ಸ್ಟೋನ್ ಅಂತ. ಜ್ಯೂಸ್ ಪ್ಯಾಕೆಟ್ ಓಪನ್ ಮಾಡಿ ಕುಡಿಯೋಷ್ಟ್ರಲ್ಲಿ ಅದು ಸ್ಟೋನ್ ಆಗ್ಬಿಡುತ್ತೆ ಅಂತ. ಟೀನ್ ಅವರು ಬಿಸಿಲು ಕಾಯಿಸ್ಕೊಂಡು ಬಿಸಿ ಕುದಿತಾ ಇರುತ್ತೆ, ಅದನ್ನ ಜಸ್ಟ್ ಹಾಕೊಂಡು ದೇ ಹ್ಯಾವ್ ಟು ಸಿಪ್ ಇಟ್ ಇಮಿಡಿಯೇಟ್ಲಿ. ಅವ್ರು ಏನಾದ್ರು ಹಿಂಗ್ ಹೊಡೆದ ಅಂದ್ರೆ, ಹೊರಗಡೆ ಹೋಟೆಲ್ ಎಲ್ಲ ಹಳ್ಳಿ ಹೋಟೆಲ್ ಮಾಡ್ತಾರಲ್ಲ, ಟೀನ್ ಎತ್ತು ಹೊಡಿತಿರ್ತಲ್ಲ, ಹಂಗೇನಾದ್ರು ಎತ್ತು ಹೊಡೆದ ಅಂದ್ರೆ ಅವನಲ್ಲಿ ಎಲ್ಲ ಕ್ಲೀನಾಗಿ ಐಸ್ ಹಾಕ್ಬಿಟ್ಟಿರುತ್ತೆ. ಅಂತ ಟೆಂಪರೇಚರ್ ಅಲ್ಲಿ, ಕುಡಿಯುವ ಟೆಂಪರೇಚರ್ ಅಲ್ಲಿ ದೇ ಕ್ಯಾನ್ ಲೀಡ್ ದೇರ್ ಲೈಫ್ ಅಂಡ್ ದೇ ಕ್ಯಾನ್ ಟೇಕ್ ದೇರ್ ಕಂಟ್ರಿ, ದೇ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕಂಟ್ರಿ ಬಿಕಾಸ್ ಆಫ್ ದೇರ್ ಡಿಸಿಪ್ಲಿನ್ಡ್ ಲೈಫ್, ಟ್ರೈನ್ಡ್ ಮೈಂಡ್ ಅಂಡ್ ಟ್ರೈನ್ಡ್ ಬಾಡಿ. ಅದಕ್ಕೆ ಯುವ ಭಾರತೀಯ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಫ್ ಯು ಹ್ಯಾವ್ ಟ್ರೈನ್ಡ್ ಯುವರ್ ಮೈಂಡ್, ಇಫ್ ಯು ಹ್ಯಾವ್ ಟ್ರೈನ್ಡ್ ಯುವರ್ ಬಾಡಿ, ಯು ಕ್ಯಾನ್ ಅಚೀವ್ ವಂಡರ್ಸ್, ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್, ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ. ಈ ಬ್ರೈನ್ ಅಂತ ಇದೆಯಲ್ಲ ಒಂದು ಅದ್ಭುತವಾದ್ರಿ, ಯಾವುದು ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ 1 ಬಿಲಿಯನ್ ಸೆಲ್ಸ್ ಇದೆ, 100 ಬಿಲಿಯನ್ ಸೆಲ್ಸ್ ಅಂತ ಹೇಳ್ತಾರೆ. 100 ಬಿಲಿಯನ್ ಸೆಲ್ಸ್ ಇದೆ. ಒಂದು ಸೆಲ್, ಅದು ನ್ಯೂರಾನ್ ಅಂತ ಹೇಳ್ತಾರೆ, ಬ್ರೈನ್ ಸೆಲ್. ಆ ಬ್ರೈನ್ ಸೆಲ್ಲಿನ ನ್ಯೂರಾನ್ ಕೆಪಾಸಿಟಿ ಎಷ್ಟು ಗೊತ್ತೇನು? 10,000 ಕಿಲೋಬೈಟ್. ಒಂದು ಸೆಲ್ಲಿನ ಸ್ಟೋರೇಜ್ ಕೆಪಾಸಿಟಿ 10,000 ಕಿಲೋಬೈಟ್ ಇಂಟು 100 ಬಿಲಿಯನ್ಸ್. ಇಮ್ಯಾಜಿನ್ ಎಷ್ಟು ಹಾರ್ಡ್, 5 TB 10 TB ಹಾರ್ಡ್ ಡಿಸ್ಕ್ಗಳು ಎಷ್ಟೊಂದು ಇಟ್ಟಿದ್ದಾನೆ ಭಗವಂತ. ನಾವೇನ ಕೇಳಿದ್ರೆ, ಮ್ಯಾಮ್ ಸ್ವಾಮೀಜಿ, ಐ ಆಮ್ ವೆರಿ ಪೂರ್ ಇನ್ ಮೈ ಮೆಮೊರಿ, ಐ ಡೋಂಟ್ ಹ್ಯಾವ್ ಗುಡ್ ಮೆಮೊರಿ ಬಿಕಾಸ್ ಯು ಹ್ಯಾವ್ ನೆವರ್ ಮ್ಯಾನಿಫೆಸ್ಟೆಡ್ ಇಟ್. ಪ್ರಾಯಶಃ 5 kg ಏನಾದ್ರು ಕೊಟ್ಟರೆ ಒಂದು ಅರ್ಧ ಗಂಟೆ ಇಟ್ಕೊಳಕ್ಕಾಗತ್ತೆ, ನಿಮ್ ಕೈ ನೋವು ಬರುತ್ತೆ, ಆಮೇಲಿಂದ ಕೈ ಜುಮ್ ಅನ್ನುತ್ತೆ. ಇಲ್ಲ ನೀವೆಲ್ಲ ಟೇಬಲ್ ಮೇಲೆ ಕೂತಿದ್ದೀರಾ, ಚೇರ್ಗಳ ಮೇಲೆ ಕೂತಿದ್ದೀರಾ, ಬೆಂಚ್ ಮೇಲೆ ಕೂತಿದ್ದೀರಾ, ಕೆಳಗಡೆ ಕೂರ್ಸಿದ್ರೆ ಗುರುಕುಲ ತರ ಡ್ಯಾನ್ಸ್ ಮಾಡಿರ್ತೀವಿ, ಕೈ ಕಾಲು ಎಲ್ಲ ಮಾಡ್ಕೊಂಡು ಅಯ್ಯೋ ಜುಮ್ಮಿಡಿದ್ರೆ ಯಾವಾಗ ಸ್ವಾಮಿಗಳು ಭಾಷಣ ಮುಗಿಸ್ತಾರಪ್ಪ, ನಾನು ಯಾವಾಗ ಎದ್ದೋಗ್ತೀನಿ ಅಂತ. ಬಿಕಾಸ್ ಇನಿಷಿಯಲಿ ಅದೇ ನಿಮ್ಗೆ ಅಭ್ಯಾಸ ಆಗೋಗಿತ್ತು ಅಂದ್ರೆ ಅವರ್ಸ್ ಟುಗೆದರ್ ಯು ಕ್ಯಾನ್ ಸಿಟ್, ಬಿಕಾಸ್ ಯುವರ್ ಫಿಸಿಕಲ್ ಬಾಡಿ ಕ್ಯಾನ್ ಗೆಟ್ ದಟ್ ಸ್ಟ್ಯಾಮಿನಾ, that flexibility, adaptability, it is there in your body, in your mind, in your thinking, in your emotions, anything and everything. Similarly with your sleep ದೊಡ್ಡ ಕಷ್ಟ ಎಷ್ಟೋ ಜನಕ್ಕೆ. ನನಗೆ ಎಷ್ಟೋನೇ ಆಗಲ್ಲ ಸ್ವಾಮಿ ಬೆಳಿಗ್ಗೆ ಅಂತ ಹೇಳ್ತಾರೆ. ಅದೇ ಪಿಕ್ನಿಕ್ ಇದೆ ಅಂದ್ರೆ ಅದನ್ನ ಮುಡಿಯಕ್ಕಿಂತ ಮುಂಚೆನೇ ಎಚ್ಚರಿಕೆ ಆಗಿರುತ್ತೆ ಅಲ್ವಾ? That means what? Everything depends on you. Everything depends on your mind. Everything depends on your desires. Everything depends on what you value in your life, my dear Indians. That's what Swami Vivekananda says. Freedom is responsibility. ಅದಕ್ಕೆ ಆ ಒಂದು ವರ್ಡ್ ಸುತ್ತಮುತ್ತಲೇ ಓಡಾಡ್ತಾ ಇದೆ. Because we should be responsible. If you are responsible, my dear Indians, we can create the developed country, ವಿಶ್ವಗುರು ಭಾರತ. ಈಗಿನ ಲೀಡರ್ಸು, ಈಗಿನ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜನವ್ರು ಏನ್ ಮಾಡೋದು ಸರಿಯೋ ತಪ್ಪ, ವಾಟ್ ಎವರ್ ಇಟ್ ಮೇ ಬಿ, ದೇ ಹ್ಯಾವ್ ಡನ್ ಅಂಡ್ ದೇ ಹ್ಯಾವ್ ಫಿನಿಶಿಂಗ್ ದೇರ್ ಲೈಫ್, ದೇ ಹ್ಯಾವ್ ಅ ಫ್ರಾಗ್ಮೆಂಟ್ ಆಫ್ ದೇರ್ ಲೈಫ್. ಬಟ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕ್ರಿಯೇಟ್ ಅ ಸೊಸೈಟಿ, ಟು ಕ್ರಿಯೇಟ್ ಎ ಕಂಟ್ರಿ ವೇರ್ ವಿ ಲಿವ್ ಅಂಡ್ ಹೌ ವಿ ಡಿಸೈರ್. ನಾನು ನನ್ನ ಭಾರತ ನನಗೆ ಬೇಕಾದಂತ ನಿರ್ಮಾಣ ಮಾಡ್ಕೊಳ್ಬೇಕು, ಅದಕ್ಕೆ ನಾನು ಜವಾಬ್ದಾರನಾಗಿರ್ಬೇಕು. ಹೇಗೆ ನನ್ನ ಮನೆ ಹೆಂಗಿರ್ಬೇಕು, ನನ್ನ ಸ್ಟಡಿ ರೂಮ್ ಹೆಂಗಿರ್ಬೇಕು ಅಂತ ನನ್ನ ಆಸೆ ಇರುತ್ತೋ, ಅದೇ ರೀತಿ ಒಂದು ದೇಶ ಹೆಂಗಿರುತ್ತೆ ಅನ್ನೋ ಒಂದು ಆಸೆ ಇರುತ್ತೆ. ಆ ಆಸೆ, ಆ ಕನಸು ನನಸಾಗ್ಬೇಕಂದ್ರೆ ನಾನು ಅದಕ್ಕೆ ದುಡಿಬೇಕು. ಯುವ ಭಾರತೀಯರು, ಮಹಾರಾಣಾ ಪ್ರತಾಪ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಮದನ್ ಲಾಲ್ ದಿಗ್ರಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾರತಕ್ಕೆ ಅವರ ಪ್ರಾಣವನ್ನು ತೆತ್ತು ಆತ್ಮಾಹುತಿಯನ್ನು ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಸ್ವತಂತ್ರ ಭಾರತ ನಿರ್ಮಾಣ ಮಾಡಿ ಹೋಗಿದ್ದಾರೆ. ಈ ಸ್ವತಂತ್ರ ಭಾರತ ಮುಂದುವರಿದ ರಾಷ್ಟ್ರ ಆಗಿ ವಿಶ್ವಗುರು ಭಾರತ ಆಗ್ಬೇಕಂದ್ರೆ ಇದು ನಿಮ್ಮ ಕೈಗಳಲ್ಲಿದೆ, ಪಕ್ಕದ ಮನೆಯವ್ರ ಕೈಯಲ್ಲ, ಇನ್ನೊಬ್ಬರ ಕೈಯಲ್ಲ. ಲೆಟ್ ಹಿಮ್ ಡು ವಾಟ್ ಎವರ್ ಹಿ ವಾಂಟ್ಸ್, ಐ ವಿಲ್ ನಾಟ್ ಡು. ನೋ, ಎವ್ರಿವನ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ವಾಟ್ ಎವರ್ ಇಸ್ ಪಾಸಿಬಲ್. ಅಳಿಲಿ ಸೇವೆ ಅಂತ ರಾಮಾಯಣದಲ್ಲಿ ನಾವು ಓದ್ತೀವಲ್ಲ, ಅದೇ ಪ್ರತಿಯೊಬ್ಬರು ಕೂಡ ನಮ್ಮ ಕೈಲಿ ಆಗುವಂತ, ನಮ್ಮ ಕೈಲಿ ಯಥಾಶಕ್ತಿ ಯಥಾಮತಿ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಕೈಲಿ ನಾವು ಏನಂತ ಆಗುತ್ತೆ ಮಾಡ್ಕೊಂಡು ಹೋಗ್ಬೇಕು. ಒಬ್ಬ ಬಾಬರ್ ಅಲಿ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿಂದ 800-900 ಜನ ಬಡ ಮಕ್ಕಳಿಗೆ ಅವನ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಯ್ತು.
ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮುಗಿಸ್ತೇನೆ. ಭಾರತಿ ಅಗರ್ವಾಲ್ ಅಂತೇಳಿ ಅವನು ನಿಂತರ ಒಬ್ಬ ಯುವಕ, ಚೆನ್ನಾಗಿ ಓದ್ದ, US ಹೋದ, PhD ಮುಗಿಸ್ದ. He was getting a lucrative job, he was getting a handsome salary and settled in his life. A decade or two might have happened. ಆರಾಮಾಗಿ ಜೀವನ ಮಾಡ್ಕೊಂಡಿದ್ದ US ಅಲ್ಲಿ. ಒಂದ್ಸರಿ ಆಲೋಚನೆ ಬಂತು, ನನ್ನ ಭಾರತ ಭೂಮಿ, ನನ್ನ ಮಾತೃಭೂಮಿ ನನಗೆ ಎಷ್ಟೆಲ್ಲ ಕೊಟ್ಲು, ನಾನು PhD ಅಂತ US ಬಂದ್ಬಿಟ್ಟು ನಾನು ಅಲ್ಲೇ ಸೆಟ್ಲ್ ಆಗ್ಬಿಟ್ನಲ್ಲ, ನಾನು ನನ್ನ ಮಾತೃಭೂಮಿಗೆ ನಾನೇನಾದ್ರೂ ಮಾಡಬೇಡವಾ ಅಂತ ಒಂದು ಆಲೋಚನೆ ಬರುತ್ತೆ. He comes from Rajasthan, hails from Rajasthan. ಅವನ ಸ್ನೇಹಿತರೆಲ್ಲ ಹೇಳ್ತಾನೆ, see we have come from India, we have settled here, that's fine, but we should go back or we should do something to our motherland. ತುಂಬಾ ಜನ ಹೇಳ್ತಾರೆ, ಅಯ್ಯೋ what we can do, we have to take care of our life now, kith and kin have come, they have to settle, we have to see all that ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, see whatever we want to do, the political system they will not support us, what is the use in doing it, no ಅಂತ. ಇನ್ನೊಂದು ಕ್ಯಾಟಗರಿ ಅವರು ಹೇಳ್ತಾರೆ, see if you want to do, we don't have any objection, we will give the money but we will not come, if you want you can go and do whatever you want ಅಂತ. ಸರಿ, ಇಟ್ ಇಸ್ ಫೈನ್, ವಂಡರ್ಫುಲ್, ಎಸ್ ಗಿವ್ ಯುವರ್ ಮನಿ ಅಂತ. ಅವನದು ಒಂದಷ್ಟು ಹಣ ಇತ್ತು, ಬೇರೆಯವ್ರತ್ತೆಲ್ಲ ಕೇಳ್ತಾನೆ, ಒಂದಷ್ಟೆಲ್ಲ ಹಣ ಕೊಡ್ತಾರೆ, ಅವನು ಬರ್ತಾನೆ. ವಾಸ್ ಇಂಜಿನಿಯರ್ ಬೈ ಪ್ರೊಫೆಷನ್. ರಾಜಸ್ಥಾನ ಅಂದಷ್ಟು ನಮ್ಗೆ ಒಂದು ಕೋಟೆಗಳ ನಾಡು, ರಜಪುತ್ರ ಯಶೋಘಾತಿ ನಮ್ಗೆಲ್ಲ ಬರುತ್ತೆ. ಅದಲ್ಲದೆ ಒಂದು ಭಾಗದಲ್ಲಿ ಮರುಭೂಮಿ ಇದ್ದು ಮಳೆ 15 ಸೆಂಟಿಮೀಟರ್ ಪ್ರತಿ ವರ್ಷ ಬರುತ್ತೆ. ಯೋಚನೆ ಮಾಡಿ, ನಮ್ಗೆ ಒಂದೇ ದಿವಸ ಬಂದ್ಬಿಡುತ್ತೆ. ಅವ್ರು ಇಡೀ ವರ್ಷದಲ್ಲಿ ರಾಜಸ್ಥಾನದ ಬಿಕಾನಿಯರ್, ಜೋಧ್ಪುರ್, ಜೈಸಲ್ಮೀರ್, ಈ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಇದೆಯಲ್ಲ ಆ ಭಾಗಗಳೆಲ್ಲ 15 ಸೆಂಟಿಮೀಟರ್ ವರ್ಷಕ್ಕೆ ಬರೋ ಮಳೆ. ಅದರಿಂದ ಏನಾಗಿತ್ತು ಅಂದ್ರೆ ಅಲ್ಲಿ ಅವನು ಆ ಪ್ರಾಂತದಿಂದ ಬಂದವನು, ಅದರಿಂದ ಏನಾಗಿತ್ತು ಅಂದ್ರೆ ನ್ಯಾಚುರಲಿ ಹೆಣ್ಮಕ್ಳು ದೇ ವರ್ ದ ಸ್ಕೇಪ್ ಗೋಟ್ಸ್ ಆಫ್ ಇಟ್. ಏನ್ ಮಾಡ್ತಿದ್ರು, 2 ಬಿಂದಿಗೆ 3 ಬಿಂದಿಗೆ ಒಂದ್ರ ಮೇಲೆ ಇಟ್ಕೊಂಡು 3, 4, 5 ಬಿಂದಿಗೆಗಳು ಇಟ್ಕೊಂಡು ಮನೆಯಿಂದ ಮನೆ 5-6 ಕಿಲೋಮೀಟರ್ ಹೋಗಿ ನಡ್ಕೊಂಡು ಹೋಗಿ 2, 3, 4, 5 ಬಿಂದಿಗೆ ನೀರು ತರ್ತಾ ಇದ್ರು. ಆಸ್ ಎ ರಿಸಲ್ಟ್ ವಾಟ್ ಹ್ಯಾಪನ್, ದೇರ್ ಎಜುಕೇಶನ್, ದೇ ಕುಂಟ್ ಗೆಟ್ ಎಜುಕೇಶನ್. ಈ ನೀರನ್ನು ತರೋದು, ನೀರನ್ನು ನೀರನ್ನು ಬೇಕೇ ಬೇಕು, ನೀರು ತರೋದು, ನೀರು ತಗೊಂಡ್ ಬರೋದು, ಈ ಮನೆಗಳು ಕೆಲಸ ಮಾಡ್ಕೊಳ್ಳೋದ್ರೆ ಅವ್ರು ಅರ್ಧ ಎನರ್ಜಿ, ಅರ್ಧ ಲೈಫ್ ಹೊಟ್ಟೋಗ್ತಾ ಇತ್ತು. ಆಸ್ ಎ ರಿಸಲ್ಟ್ ಕನ್ಸ್ಟ್ರಕ್ಟಿವ್ ಆಗಿ ಅವ್ರು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ದುಡ್ಡನ್ನು ಚೆನ್ನಾಗಿ ದುಡಿಬೇಕು ಅಂತ ಆಗ್ತಾ ಇರಲಿಲ್ಲ. ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಆ ಮರಳು ಭೂಮಿಯಲ್ಲಿ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ 5-6 ಕಿಲೋಮೀಟರ್ ನಡ್ಕೊಂಡು 3, 4, 5 ಕಿಲೋಮೀಟರ್ ಬಿದ್ದಿಗೆ ಒಂದ್ರ ಮೇಲೆ ಪೇರಿಸ್ಕೊಂಡು ಎತ್ಕೊಂಡು ಬರ್ತಾ ಇದ್ರಿಂದ ಎಷ್ಟೋ ಬಾರಿ ಅವ್ರ ಹೆಲ್ತ್ಗಳು ಅಪ್ಸೆಟ್ ಆಗ್ತಾ ಇತ್ತು. ಮ್ಯಾಲ್ ನ್ಯೂಟ್ರಿಷನ್ ವಾಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಇನ್ ದಟ್ ಏರಿಯಾ. ಇದೆಲ್ಲ ಅವ್ನು ನೋಡ್ದ, ಐ ಶುಡ್ ಡೂ ಸಮಥಿಂಗ್ ಅಂತ. ಏನ್ ಮಾಡೋದು? ಎಸ್, ದೇರ್ ಇಸ್ ಅ ಸ್ಕೇರ್ಸಿಟಿ ಆಫ್ ವಾಟರ್ ಹಿಯರ್, ಸೊ ಕ್ಯಾನ್ ಐ ಬ್ರಿಂಗ್ ವಾಟರ್ ಸಮಥಿಂಗ್ ಹಿಯರ್? Since he was basically engineer, he started thinking what to do. ಆಕಾಶ್ ಗಂಗಾ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾನೆ. ಆಕಾಶ್ ಗಂಗಾ ಪ್ರಾಜೆಕ್ಟ್ ಅವನೇ ಸ್ಪಾನ್ಸರ್ ಮಾಡ್ತಾನೆ. ದುಡ್ಡು ಏನ್ ಮಾಡೋದು ಅಂದ್ರೆ, ಮನೆಗಳ ಮೇಲೆ ಏನು ರೂಫಿಂಗ್ ಇರ್ತಲ್ಲ, ರೂಫಿನ ಎಲ್ಲ ಟ್ಯೂಬ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪರ್ಫರೇಟೆಡ್ ಟ್ಯೂಬ್ಸ್ ಅಲ್ಲಿ ಟ್ಯಾಂಕ್ ಬರುತ್ತೆ. ಟ್ಯಾಂಕ್ ಇಂದ ನೀರನ್ನು ಉಪಯೋಗಿಸಂಗೆ ಸ್ಟಾರ್ಟಿಂಗ್ ಅಲ್ಲಿ 1-2 ವಿಲೇಜಸ್ಗೆ ಮಾಡ್ತಾನೆ. ಇವತ್ತು 15 ವಿಲೇಜ್ಗಳು ಇದಾಗಿದೆ. beterindia.com ಅಂತ ವೆಬ್ಸೈಟ್ ಇದೆ, FB ಪೇಜ್ ಇದೆ. ಇದನ್ನೆಲ್ಲ ನೀವು ನೋಡ್ತಾ ಇರಬೇಕು. ಇಂದಿದ್ದು ಎಷ್ಟೊಂದು ಸಾಧನೆ ಮಾಡಿರೋದೆಲ್ಲ ನಿಮ್ಗೆ ಹಿಸ್ಟ್ರಿ ಸಿಗುತ್ತೆ, ನಿಮ್ಗೆ ಜೀವನಗಳು ಸಿಗ್ತಾ ಇರುತ್ತೆ. ಅಲ್ಲಿ ಅವನು ಪರ್ಫೋರೇಟೆಡ್ ಟ್ಯೂಬ್ಸ್ ಇಂದ ಮಾಡಿ 15 ವಿಲೇಜಸ್ಗೆ ಇದು ಮಾಡ್ತಾನೆ. ಈಗ ದೇ ನೀಡ್ ನಾಟ್ ಟು ಗೋ ಇವನ್ 1/2 kilometer to bring a bucket of water. Instead of that, in their village, in front of their houses, they are getting water. ಅದರಿಂದ ಏನಾಯ್ತು ಅಂತ ಹೇಳ್ತಾನೆ, ಪ್ರೊಡಕ್ಟಿವಿಟಿ has increased, economical status has been increased, purchase power of the people has been increased, the children are able to go to the schools and colleges, and especially with reference to the women, girls, they are able to go to the school, and the middle-aged people, they are able to go and work in the fields and some other places. As a result, their lifestyle, life management, everything has been increased because of economic empowerment. ನೋಡಿ, ಅವನೊಬ್ಬ ಆಲೋಚನೆ ಮಾಡಿದ್ದಕ್ಕೆ ನಾನು ಏನ್ ಮಾಡಬಹುದು ಅಂತ ನನ್ನ ಜಗತ್ತಿಗೆ, ನನ್ನ ದೇಶಕ್ಕೆ, ನನ್ನ ಮಾತೃಭೂಮಿಗೆ ಇವತ್ತು 15 ಹಳ್ಳಿ ಮಾಡ್ದ. ಅದು ನೋಡಿ ರಾಜಸ್ಥಾನ್ ಗೌರ್ಮೆಂಟ್ ತುಂಬಾ ಇಷ್ಟಪಟ್ಟರು. 2-3 ವರ್ಷದ ಹಿಂದೆ ದೇ ವಾಂಟೆಡ್ ಟು ಎಕ್ಸ್ಟೆಂಡ್ ಫಾರ್ ದ ಎಂಟೈರ್ ರಾಜಸ್ಥಾನ್. ಅವನ ಟೆಕ್ನಾಲಜಿ, ಅವನು ತನ್ನ ಮಾತೃಭೂಮಿಗೆ ಏನ್ ಮಾಡಬಲ್ಲೆ ಅಂತ ಯೋಚನೆ ಮಾಡ್ದ. ಇವತ್ತು ಅಷ್ಟೆಲ್ಲ ಮಾಡ್ಲಿಕ್ಕಾಯ್ತು. ಇದೇ ರೀತಿ ಪ್ರತಿಯೊಬ್ಬ ಭಾರತೀಯರು ಕೂಡ, ನಾವೆಲ್ಲರೂ ಕೂಡ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಐ ಶುಡ್ ಡೂ ಸಮಥಿಂಗ್, ಐ ಶುಡ್ ಅಚೀವ್ ಸಮಥಿಂಗ್. ಓಕೆ, let me have a beautiful job, let me have a handsome salary, no doubt. Along with that, let me contribute something to my country, something to my nation, something to my society ಅಂತ ಆಲೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನಮ್ಮ ಇಂಡಿಯಾ 10-20 ವರ್ಷದಲ್ಲಿ ನಮಗೆ ವಯಸ್ಸಾಗೋಷ್ಟರಲ್ಲಿ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿಗೆ ಹೋಗಿ ಆ ಟ್ಯಾಗೇ ಚೇಂಜ್ ಆಗುತ್ತೆ, ಯುವ ಬರ್ತಾರೆ. ಅದಕ್ಕೆ ನಾವು ಕಂಕಣ ಬದ್ಧರಾಗಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಏನಂತ, ಮನುಷ್ಯರು ನಮಗಿಂದು ಬೇಕಾಗಿರೋದು ಇವರು, ಮಾನವ ದೇಹಿಗಳು ನಾವೆಲ್ಲ, ಮನುಷ್ಯರು ಅಂತ ಹೇಳಿಕ್ಕಾಗಲ್ಲ. ಎಷ್ಟೋ ಸಲ ಹೇಳ್ತಾನೆ, ಅವ್ನು ಕತ್ತೆ ತರ ಆಡ್ತಾನೆ,
ಕೋತಿ ತರ ಮಾತಾಡ್ತಾನೆ, ಕೋತಿ ತರ ಆಡ್ತಾನೆ, ನಾಯಿ ತರ ಆಲೋಚನೆ ಮಾಡ್ತಾನೆ, ಹಂದಿ ತರ ತಿಂತಾನೆ ನಾವೆಲ್ಲ ಹೇಳ್ತಾ ಇರ್ತೀವಿ, ಬೈತಾ ಇರ್ತೀವಿ. ಅಂದ್ರೆ ನಮ್ಗೆ ಮನುಷ್ಯ ದೇಹ ಇದೆ, ಎಷ್ಟೋ ಸರಿ ಪ್ರಾಣಿಗಳ ತರ ಆಡ್ತಾ ಇರ್ತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮನುಷ್ಯರು ನಮಗಿಂದು ಬೇಕಾಗಿರೋದು ಇವರು. ವಿ ವಾಂಟ್ ಸಿಟಿಸನ್ಸ್, ವಿ ವಾಂಟ್ ರಿಯಲಿ ಹ್ಯೂಮನ್ಸ್, ನಾಟ್ ಜಸ್ಟ್ ಪೀಪಲ್ ಹೂ ಆರ್ ದ ಬೀಯಿಂಗ್ಸ್ ಹೂ ಆರ್ ದ ಹ್ಯೂಮನ್ ಬಾಡಿ. ಉಳಿದೆಲ್ಲ ತಾವಾಗಿಯೇ ಬರುವುದು. ಆದರೆ ಒಳಗೂ ಹೊರಗೂ ಪ್ರಾಮಾಣಿಕರಾದ, ಶಕ್ತಿಶಾಲಿಗಳಾದ, ಉತ್ಸಾಹಿಗಳಾದ ಯುವ ಜನಾಂಗ ಬೇಕು. ಅಂತವ್ರ ನಂಬಿಕೆಗೆ ಅರ್ಹರಾಗಬೇಕು. ಅಂತವರೊಂದು 100 ಜನ ಸಿಕ್ಕಿದ್ರು ಕೂಡ ಪ್ರಪಂಚದಲ್ಲಿ ಒಂದು ನಾನು ಉತ್ಕ್ರಾಂತಿಯನ್ನೇ ಮಾಡಿಬಿಡುತ್ತೇನೆ ಅಂತ ಹೇಳ್ತಾರೆ. Probably got 100 people, that's why the freedom we got, Indian independence we got. But now for us it is prime duty that we have to equip ourselves, we have to shape our personality so that we have to take our country forward in leaps and bounds. We have to see, my dear young Indians, I fervently hope this National Youth Day celebration will bring such type of responsibility, such type of freedom in your mind, so that we can create the greater India, we can create the greatest India, we can create the Vishwaguru Bharata once more. Thank you for patience hearing. Thank you.